ವೇದಾವತಿ ಕೆಡಿಸಿರು ವೇದವಾಕ್ಯವನ್ನೆಲ್ಲ ಮೋರನಿಂ ಕನ್ನಡದಿ ಬೋಧಿಸುತ್ತ ಜನರ ವೇದಾವತಿ ಕೆಡಿಸಿರುವ ಸಾವಿರ ಗುಣಿಗೆ ಬಣಿಯುವೆನು ಸಾವಿರ ಗುಣಿಗೆ ಬಣಿಯುವೆನು ನಿಜವನ್ನರಿಗೆ ನಿಜವಾಗಿ ಬೇರೆ ನಿಜ ತೊಲಗಿಸುವ ಸುಜನರಿಗೆ ನಿತ್ಯ ಸುಜನರಿಗೆ ನಿತ್ಯ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನ್ನಾಗಿ ವೈರಾಸಿ ಜಡಿಸಿದರು ಸಿದ್ಧರುಡರಿಗೆ ನತನಂತೆಯೇ ಸಿದ್ಧರುಡರಿಗೆ ನತನಂತೆ ಬಾಳ ಬಲವೇ ತಾತಕ್ಕೆ ಸರಿ ಬಾಳ ಗಂಜಕ್ಕೆ ತನಕ ಬಾಳ ಕೂಗುತ್ತಲಿರ್ಪನೆಯಲ್ಲಿ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರುರ್ಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಜ್ಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳು ಸಾಧು ಚಕ್ರವರ್ತಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿಯೂ ಶಿರಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಆರೂಢ ಜ್ಯೋತಿ ಶಿವಪುತ್ರಪ್ಪ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳು ಸ್ಮರಿಸಿಕೊಂಡು ಇಲ್ಲಿರುವ ತಲ್ಲರಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಇಂದಿನ ಶಾಸ್ತ್ರವನ್ನು ಮುಂದುವರಿಸೋಣ. ನಡೆದಿರುವಂಥ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 14ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಇಂದ 12-13 ನುಡಿಯಲ್ಲಿ ಅರ್ಜುನ ಪ್ರಶ್ನೆಯನ್ನು ಮಾಡಿದ. ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿಕೆ ಅಂತ ಬಂದ್ರಿಲ್ಲಿ ಯಾವ ಪರಬ್ರಹ್ಮ ಅನ್ನುವಂಥ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭಾವಾನ್ ಪುರುಷಂ ಶಾಶ್ವತಃ ದಿವ್ಯಮಾದೇವಂ ಅಜಂ ವಿಭೋ ಅಂತ ಈ 12 ಮತ್ತು 13ನೇ ನುಡಿಯಲ್ಲಿ ಪ್ರಶ್ನೆಯನ್ನು ಮಾಡಿದ ಅರ್ಜುನ. ಪರಮಾತ್ಮನನ್ನು ಕುರಿತು ಆ ಪರಮಾತ್ಮನ ಸ್ವರೂಪದ ವರ್ಣನೆಯನ್ನು ಮಾಡಿಕೆ ಅಂತ ಬಂದಾನ. ಇಲ್ಲಿ ಹೇಗಿದ್ದೆ ಭಗವಂತ ಅಂದರೆ ನೀ ಈ ರೀತಿಯಿಂದ ನಿನ್ನ ಸ್ವರೂಪ ಉಂಟು ಅಂತ ಹೇಳ್ತಾ ಬಂದಾಗ
ಇಲ್ಲಿ ಶಾಶ್ವತನೆಂದು, ಶಾಶ್ವತ ಅಂತ ಒಂದು ಶಬ್ದ ಪರಮಾತ್ಮನಿಗೆ ಹೇಳ್ತಾನೆ. ಶಾಶ್ವತ ಅಂತಂದ್ರೆ, ಶಾಶ್ವತ ಅಂದ್ರೆ ಏನು? ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ. ಭೂತಕಾಲ ಅಂದ್ರೆ ಹಿಂದಿಂದು, ವರ್ತಮಾನ ಅಂದ್ರೆ ಈಗ ಸದ್ಯ ಇರುವಂಥದ್ದು, ಭವಿಷ್ಯತ್ ಕಾಲ ಅಂದ್ರೆ ಮುಂದೆ ಬರತಕ್ಕಂಥ ಸಮಯ. ಇದಕ್ಕೆ ಕಾಲ ಅಂದ್ರೆ ಸಮಯ. ಇವು ಎಲ್ಲ ಸಮಯದಲ್ಲಿ ಹಿಂದಿಂದು ಈಗಿಲ್ಲ, ಈಗಿಂದು ಮುಂದೆ ಇರಂಗಿಲ್ಲ. ಮುಂದೆ ಇರೋದು ಇನ್ನೊಂದು ಸಮಯದಲ್ಲಿ ಇರಲಿಕ್ಕಿಲ್ಲ. ಆದರೆ ಎಲ್ಲ ಕಾಲಗಳಲ್ಲಿಯೂ ಕಾಲಾತೀತನಾಗಿರುವಂತಹ ಶಾಶ್ವತ ಅಂದರೆ ಎಲ್ಲ ಕಾಲಗಳಲ್ಲಿಯೂ ವಿಕಾರ ಹೊಂದದೇ ಇರುವಂಥದ್ದು ಏನದಲ್ಲ, ಅದಕ್ಕೆ ಪರಮಾತ್ಮ ಅಂತ ಕರೀತಾರೆ. ಅಂದರೆ 3 ಕಾಲಗಳಲ್ಲಿ ನಾಶ ಇಲ್ಲ ನೋಡು, ಶಾಶ್ವತವಾಗಿರ್ತಕ್ಕಂಥವನು ನಿನ್ನ ಸ್ವರೂಪ. ಹೀಗೆ ಹೇಳ್ತಾ ಬಂದು ಮುಂದೆ ವೇದವ್ಯಾಸ ಮಹರ್ಷಿಯನ್ನು ಕುರಿತು ವೇದವ್ಯಾಸೋ ಭಗವಾನ್ ಋಷಿ ಅಂತಲೂ ಮುನಿನ ಅಪ್ಯಹಂ ವ್ಯಾಸ ಎಂತಲೂ ಹೇಳಿರುವುದರಿಂದ ಅವನು ಋಷಿಯೂ ಹೌದು ಮುನಿಯೂ ಹೌದು. ಯಾರು? ವೇದವ್ಯಾಸರು ಎಂದು ಸೂಚಿತವಾಗಿರುತ್ತದೆ. ಇಲ್ಲಿ ವೇದವ್ಯಾಸ ಮಹರ್ಷಿಗಳಲ್ಲಿ 9 ಲಕ್ಷಣಗಳನ್ನು ಹೇಳಲ್ಪಟ್ಟಿವೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ ಅತ್ನಲ್ಲಿ ವೇದವ್ಯಾಸರಿನಲ್ಲಿ ಇರ್ತಕ್ಕಂಥ ಲಕ್ಷಣಗಳನ್ನು ಹೇಳ್ತಾರೆ ಅವರು. ಮುನಿನೂ ಹೌದು, ಋಷಿನೂ ಹೌದು, ತಪಸ್ವಿನೂ ಜ್ಞಾನಿನೂ, ಎರಡೂ ರೀತಿಯಿಂದ ಇದ್ದಾತ. ಹೇಗೆ ಅಂದರೆ ತ್ರಿಕಾಲದರ್ಶಿಯು, ಕ್ರಾಂತಿಕಾರಿಯು, ಮಹಾಕವಿ, ಮಂತ್ರದಷ್ಟ, ವೇದಗಳನ್ನು ಬಲ್ಲವನು, ಅಪರೋಕ್ಷ ಬ್ರಹ್ಮಜ್ಞಾನಿ, ಸದಾ ಸ್ವರೂಪ ನಿಷ್ಠೆಯುಳ್ಳವನಾದ್ದರಿಂದ ಭಕ್ತ, ನೀತಿಗಳನ್ನೆಲ್ಲ ತಿಳಿದು ಆಚರಿಸಿ ಮತ್ತೊಬ್ಬರಿಗೆ ಬೋಧ ಮಾಡಬಲ್ಲ ಆಚಾರ್ಯ, ಕರ್ಮಕುಶಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಅದರಲ್ಲಿ ಇದ್ದು ನೋಡು. ತ್ರಿಕಾಲದರ್ಶಿ ಅಂದರೆ 3 ಕಾಲದ ಆಗು ಹೋಗುಗಳನ್ನು ಮೊದಲೇ ತಿಳಿದಿರತಕ್ಕಂಥದ್ದು ವೇದವ್ಯಾಸರು. ಅಂದ್ರೆ ಸಾಮಾನ್ಯ ಅಲ್ಲ. ಹಿಂದೆ ಮುಂದೆ ಆಗ್ತಕ್ಕಂಥ ಮಹಾಭಾರತನು ಮೊದಲೇ ಅದಕ್ಕೆ ಗೊತ್ತಿತ್ತು. ಈ ಮಹಾಭಾರತ ಹಿಂಗೆ ನಡೀತದ, ಇಂಥ ಯುದ್ಧ ನಡೀತದ, ಇಷ್ಟೆಲ್ಲ ಆಗ್ತಾವ ಅನಾಹುತ ಅಂತ ವೇದವ್ಯಾಸರಿಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ಮೊದಲೇ ಹೇಳಿ ಆತಗೆ, ಯಾರಿಗೆ? ಧನಂಜಯ, ಆತಗೆ ಮೊದಲೇ ಆತ ತನ್ನ ದಿವ್ಯ ದೃಷ್ಟಿಯನ್ನು ಕೊಟ್ಟು ಹೋಗಿದ್ದ. ಹಿಂಗೆ ಆಗ್ತದ ನೋಡು, ಮುಂದೆ ಅನರ್ಥ ಆಗ್ತದೆ ನಿನಗಂತ ಧೃತರಾಷ್ಟ್ರನಿಗೆ ಬಹಳ ಹೇಳಿ. ಅಂದರೆ 3 ಕಾಲದ ಜ್ಞಾನವನ್ನು ಮುಂದೆ ಆಗ್ತಕ್ಕಂಥ ಭವಿಷ್ಯತ್ ಕಾಲದಲ್ಲಿ ಆಗ್ತಕ್ಕಂಥ ಸ್ಥಿತಿಯನ್ನು ಅರಿಯುವಂಥ ಸಾಮರ್ಥ್ಯ ಇತ್ತು ವೇದವ್ಯಾಸರಿಗೆ. ಇದು ಅದರಿಂದ ಅಂದ್ರೆ ತಪಸ್ಸಿನ ಮಹಿಮೆಯಿಂದ ಇರ್ತದೆ. ಮತ್ತು ಕ್ರಾಂತಿಕಾರಿಯು, ಜಗತ್ತಿನಲ್ಲಿ ಸತ್ಯ ಎಲ್ಲಿ ಹೋರಾಟ ಮಾಡ್ತಾರ ಅಲ್ಲಿ ಇವೆಲ್ಲ ಇರ್ತಾವ ನೋಡಿ. ಸತ್ಯಕ್ಕೆ ಹೋರಾಟ ಮಾಡೋರು ಬೇಕು. ಅದರಲ್ಲಿ ಹೋರಾಟ ಮಾಡತಕ್ಕಂಥವ್ರು, ಸತ್ಯಕ್ಕಾಗಿ ಹೋರಾಟ ಮಾಡಿದವರು, ಅವರು ಕ್ರಾಂತಿಕಾರಿ. ಸುಳ್ಳನ್ನೇ ಸತ್ಯ ಅಂತ ಹೋರಾಟ ಮಾಡೋರು ಇದ್ದಾರೆ ಜಗತ್ತಿನಾಗ, ಇಲ್ಲ ಅಂತಿಲ್ಲ. ಆದರೆ ಅವ್ರ ಇತಿಹಾಸದೊಳಗೆ ಬರಂಗಿಲ್ಲ. ಮತ್ತೆ ಮಹಾಕವಿ, ಸಾಮಾನ್ಯ ಅಲ್ಲ ವೇದವ್ಯಾಸ. ಎಲ್ಲ ಉಪನಿಷತ್ತುಗಳಿಗೆ ಭಾಷೆಯನ್ನು ಬರೆದು ಬ್ರಹ್ಮಸೂತ್ರವನ್ನು ರಚಿಸಿದ. ಬ್ರಹ್ಮಸೂತ್ರಗಿನ ರಚನೆ ಮಾಡದಿದ್ರು ಉಪನಿಷತ್ತಿನ ತಾತ್ಪರ್ಯ ಗೊತ್ತಾಗ್ತಾರಲ್ಲ ಜಲ್ದಿ ಎಲ್ಲರಿಗೆ. ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿ, 3 ಭಾಗಗಳನ್ನಾಗಿ ಮಾಡಿ ವಿಂಗಡಿಸಿದ. ಕರ್ಮ, ಉಪಾಸನ, ಜ್ಞಾನ. ಎಲ್ಲಸು ಒಂದೇ ಅಂತ ತಿಳಿದ ಬರೇ ವಾದ ವಿವಾದದಾಗೆ ಇತ್ತು. ಅಂಥದನ್ನು ವಿಭಾಗ ಮಾಡಿದಂಥ ಮಹಾಕವಿ, ಮಂತ್ರದ್ರಷ್ಟ, ವೇದಗಳನ್ನು ಬಲ್ಲವನು. ಹೀಗೆ ಲಕ್ಷಣಗಳಿಂದ ಇದರ ಮೇಲಿಂದ ನೋಡಿದರೆ ಜ್ಞಾನವು ಅವನಲ್ಲಿ ಸರ್ವೋತ್ತಮುಖವಾಗಿ ವಿಕಾಸವಾಗುತ್ತದೆಂದು ಕಂಡು ಬರುತ್ತದೆ. ಎಲ್ಲದರಲ್ಲಿ ಇತ್ತು ನೋಡತ್ನಲ್ಲಿ. ಆಧ್ಯಾತ್ಮ ದೃಷ್ಟಿಯಿಂದ ನೋಡಿದರೆ ಅವನನ್ನು ಉಜ್ವಲವಾದ ನಿರ್ಮಲವಾದ ಜ್ಞಾನದ ಪ್ರತೀಕವೆಂದು ಹೇಳಬಹುದು. ಯಾರು? ವ್ಯಾಸರಿಗೆ. ಅವನನ್ನು ಪರಮಾತ್ಮ ಅವತಾರವೆಂದು ಪೂಜಿಸುತ್ತಾರೆ ವ್ಯಾಸರನ್ನ. ವ್ಯಾಸೋ ಇಚ್ಛಂ ಇದಂ ಜಗತ್ ಅಂದರೆ ಶಾಸ್ತ್ರಗಳೆಲ್ಲವೂ ವ್ಯಾಸನ ಉಚ್ಚಿಷ್ಟವದೆ ಅಂತ ಹೇಳ್ತದೆ. ಏನೇನು ಶಾಸ್ತ್ರಗಳು ಎಲ್ಲರೂ ಬರ್ಕೊಂಬಂದಾರ, ಉಚ್ಚಿಷ್ಟ ಅಂದ್ರೆ ಎಂಜಲ ಅಂತೀವಿ. ಆ ವ್ಯಾಸರ ಎಂಜಲನೇ ಎಲ್ಲ ಶಾಸ್ತ್ರಗಳು. ಆತನು ಬರೆದದ್ದು ಮೇಲೆ ಯಾರು ಬರೆಯಕ್ಕಾಗಿಲ್ಲ. ಅಂದರೆ
ಆತ ಏನು ಅದಕ್ಕೆ ತಾತ್ಪರ್ಯ ಬರೆದಾನ, ಭಾಷೆಯನ್ನು ಬರೆದಾನ, ಅದ್ರ ಮೇಲೇನೆ ತಾತ್ಪರ್ಯ ಹೊಡ್ತಾ ಹೊರತು ಅದನ್ನು ಬಿಟ್ಟರೆ ಬೇರೆ ಮಾತಿಲ್ಲ ಅಂತ. ಅದಕ್ಕೆ ಯಾರು ಎಲ್ಲಿ ಶಾಸ್ತ್ರವನ್ನು ಹೇಳಿದರೋ ಅದು ವ್ಯಾಸನ ಪ್ರಸಾದವೇ ಅಂತ ತಿಳಿಬೇಕು. ಆದುದರಿಂದ ವ್ಯಾಸ ಸರ್ವ ಋಷಿಗಳಲ್ಲಿ ಶ್ರೇಷ್ಠನಾಗಿರುವಂಥವನು. ಈ ರೀತಿಯಿಂದ ಹೇಳಿ, ಜಗದ್ಗುರುವಾದ ನೀನು ಮಹರ್ಷಿಗಳು ಪೂರ್ವದಿಂದಲೂ ಬೋಧಿಸಿದೆಲ್ಲ ಸತ್ಯವೆಂಬುದು ನನ್ನ ನಂಬಿಕೆ. ಈ ವಿಷಯವು ಹೃದಯ ಸಾಕ್ಷಿಯಾದ ನಿನಗೆ ವೇದ್ಯವೂ ಆಗಿದೆ ಎಂಬ ವಿಷಯವನ್ನು ಪ್ರತಿಪಾದಿಸುತ್ತಾನೆ. ಅರ್ಜುನ ಹೇಳ್ತಾನೆ, ಸರ್ವಮೇತದ್ರುತಂ ಮನ್ಯ ಯನ್ಮಾಂ ವದಸಿ ಕೇಶವ ನಹಿತೇ ಭಗವಾನ್ ವ್ಯಕ್ತಂ ವಿದುರ್ದೇವನ ದಾನವ ಅಂತ ಹೇಳ್ತಾನೆ. ಹೇ ಕೇಶವನೇ, ತಾವು ನನಗೆ ಮಾಡಿದ ಬೋಧೆಯೆಲ್ಲವೂ ಸತ್ಯವೆಂದು ನನ್ನ ವಿಶ್ವಾಸ. ನೀ ಇಲ್ಲಿಯವರಿಗೆ ಹೇಳಿರ್ತಕ್ಕಂಥ ಬೋಧೆ ಏನದ, ಜ್ಞಾನ, ಉಪದೇಶ ಮಾಡಿರ್ತಕ್ಕಂಥ ಜ್ಞಾನ ಏನದ, ಅದು ಸತ್ಯವೇ ಅಂತ ನಾ ಭಾವಿಸ್ತೀನಿ. ಏಕೆಂದರೆ ತಮ್ಮ ಸ್ವರೂಪವನ್ನು ದೇವತೆಗಳಿಗೂ ತಿಳಿಯಲಾರದು. ನಿನ್ನ ನಿಜ ಸ್ವರೂಪವನ್ನು ದೇವತೆಗಳಿಗೂ ಕೂಡ ತಿಳಿಲಿಕ್ಕೆ ಅಸಾಧ್ಯ ಅದ, ದಾನವರು ತಿಳಿಯಲಾರರು. ಮತ್ತು ದೇವತೆಗಳು ತಿಳಿಯಂಗಿಲ್ಲ, ಇವರು ರಕ್ಕಸರು ತಿಳಿದಿಲ್ಲ, ಇವು ಅಷ್ಟು ಸುಲಭವಾಗಿ ತಿಳಿಯುವಂಥದ್ದಲ್ಲ ನಿನ್ನ ಸ್ವರೂಪ. ಅಂಥದ್ದನ್ನು ನೀ ನನಗೆ ಉಪದೇಶ ಮಾಡಿದ್ದಿ, ಅದಕ್ಕೆ ನಾನು ಇದನ್ನು ನಂಬುತ್ತೇನೆ. ಯಾಕೆಂದರೆ ಅನೇಕ ಜನ್ಮಗಳು ಕಳೆದು ಹೋಗಿವೆ ಎಂಬ ಅರ್ಥವುಳ್ಳ ಬಹುನಿ ಮೇ ವ್ಯತಿತಾನಿ ಅಂತಲೂ ಮತ್ತಂ ಪರತರಂ ನ ಅನ್ಯಥ ನನಗಿಂತಲೂ ಅನ್ಯವಾದುದು ಯಾವುದು ಇಲ್ಲವೆಂತಲೂ ನಮೇ ವಿಧಂ ಸುರಗಣ ಅಂದರೆ ನನ್ನ ಪ್ರಭಾವವನ್ನು ದೇವತೆಗಣಗಳು ತಿಳಿಯಲಾರೆಂತಲೂ ಮತ್ತು ಮಹರ್ಷಿ ಸರ್ವಪೂರ್ವ ಅಂತ ಹೇಳಿರ್ತಕ್ಕಂಥ ಮಾತಿನಿಂದ ವಿಚಾರ ಮಾಡಿದರೆ ಈ ಎಲ್ಲ ಋಷಿ ಮುನಿಗಳು ಮುಂತಾಗಿ ಹೇಳಿದ್ದೆಲ್ಲ ಪರಮ ಸತ್ಯ ಎಂಬುದು ನನ್ನ ಅಭಿಪ್ರಾಯವಾಗಿರುತ್ತದೆ. ಎಲ್ಲ ಋಷಿ ಮುನಿಗಳೇ ಹೇಳಿದ್ರು ಕೂಡ ಆ ಪರಮ ಸತ್ಯ ಸ್ವರೂಪವಾದ ಪರಮಾತ್ಮನ ಲಕ್ಷಣವನ್ನು ಹೇಳಕ್ ಹೊಂಟಾರ ಅವರು. ಅದನ್ನು ಬಿಟ್ಟೇನು ಬೇರೆ ಹೇಳಿಲ್ಲ ಎಲ್ಲ ಮಹಾತ್ಮರು. ಮತ್ತೆ ಈಗ ನೀ ಹೇಳೋ ಮಾತುನು ಅದೇ ಅದ, ಅವರು ಹೇಳ್ಯಾರ ಅಂದ್ರೂ ನೀನು ಹೇಳಿದ್ದ ಅದೇ ಮಾತು ಹೇಳಿದ್ದೆ, ಅದಕ್ಕೆ ನಾನು ನಂಬುತ್ತೀನಿ. ನೀನು ಪರಮ ಆಪ್ತನಾದರಿಂದ ಷೋಡಶ ಕಲಾಧಾರ ಪರಿಪೂರ್ಣ ಸರ್ವೋತ್ತಮ ನಾದದ್ದರಿಂದ ಅಂತ ಹೇಳ್ತಾನ. ಇಲ್ಲಿ ಷೋಡಶ ಅಂತಂದ್ರೆ 16 ಅಂತ. ಈ 16 ಕಲೆಗಳು ಯಾರಿಗಿರ್ತಾವ ಅವ್ರಿಗೆ ಅವತಾರ ಶರೀರ ಅಂತ ಕರೀತಾರ. ಅವೆಲ್ಲ ಅವರಲ್ಲಿ ಇರ್ತಾವ. ಅವ್ರು ಎಲ್ಲಿ ಬೇಕಲ್ಲಿ ಯಾವಾಗ ಯಾವ ಸಮಯದಲ್ಲಿ ಎಂಥ ಸಮಯದಲ್ಲಿ ಅವತಾರ ಎತ್ತಬಹುದು. ಬೇಕಾದನ್ನು ಅವನು ಸೃಷ್ಟಿ ಮಾಡೋ ಸಾಮರ್ಥ್ಯ ಅವರಿಗೆ ಇರ್ತದೆ. ಅವತಾರಿಗೆ ಮಾತ್ರ ಇದು ಇರ್ತದೆ, ಎಲ್ಲರಿಗೂ ಬರಂಗಿಲ್ಲ. ಅದಕ್ಕೆ ಷೋಡಶ ಕಲಾ ಅಂತಂದ್ರೆ ಇದು 16 ಕಲೆಗಳು ಇರ್ತಾವ ಅಂತ ಹೇಳ್ತಾನೆ. ಅವತಾರ ಶರೀರದಲ್ಲಿ ಇರ್ತಾವ ಅಂತ ಬರ್ದಾರದನ್ನ. ಇದೇ ವ್ಯಾಸರೇ ಬರ್ಕೊಂಬಂದಾರ ಅವರು. ಪರಿಪೂರ್ಣ ಸರ್ವೋತ್ತಮನಾದ್ದರಿಂದ ಪುರುಷೋತ್ತಮನಾದ್ದರಿಂದ ಆತ್ಮಜ್ಞಾನ ಉಂಟು ಮಾಡುವುದರಲ್ಲಿ ಪೂರ್ಣ ಸಾಮರ್ಥ್ಯವುಳ್ಳವನಾದರಿಂದಲೂ ನಿನ್ನ ವಚನವು ಪರಮ ಪ್ರಮಾಣವೆಂದು. ಇವೆಲ್ಲವೂ ನಿನ್ನಲ್ಲಿ ಒಂದ ಮೇಲೆ ನೀ ಪರಿಪೂರ್ಣ ರೂಪವಾಗಿರುವಂತಹ ಪರಮ ಸ್ವರೂಪನೇ ನೀ ಇದ್ದಿ ಅಂತ ನಾ ತಿಳಿದು ನನ್ನ ನಿಶ್ಚಯ ದೇವತೆಗಳ ದಾನವರು ಮೊದಲಾದವರು ಇತ್ತೀಚಿನವರು, ಇವರೆಲ್ಲರೂ ಯಾವಾಗ ಈಗಿನವರು, ನೀನು ಪುರಾತನ ಮೊದಲಿನಿಂದ ಇರೋನು. ಆದುದರಿಂದ ಸರ್ವಜ್ಞರಾದ ಇಂದ್ರಾದಿ ದೇವತೆಗಳು ಸಹ ಸಂಪೂರ್ಣವಾದ ಜಗತ್ತು ಯಾವುದರಿಂದ ಹೊರಬಿದ್ದಿದೆಯೋ ಅಥವಾ ಯಾವುದು ಸರ್ವ ವಸ್ತುವನ್ನು ಪ್ರಕಟ ಮಾಡಬಲ್ಲದೋ ಆ ನಿನ್ನ ವ್ಯಕ್ತಿತ್ವವನ್ನು ಅರಿಯಲಾರರು. ಸೃಷ್ಟಿ ಹೆಂಗಾಗಿತ್ತು, ಹೆಂಗ ಮಾಡ್ಯಾನ ಭಗವಂತ, ಇದನ್ನ ಯಾವ ರೀತಿಯಿಂದ ಆಗಿರಬಹುದಂತ ಎಷ್ಟೋ ಮಂದಿ ಒದ್ದಾಡಿ ಹೋದ್ರಿದ್ರಾಗ. ಇದು ಯಾರಿಗೂ ತಿಳಿಲಿಕ್ಕೆ ಬರೋದಲ್ಲ, ಅದು ಪರಮಾತ್ಮನಿಗೆ ಅಷ್ಟೇ ಅದು ಗೊತ್ತು. ಈ ಸೃಷ್ಟಿ ಬಹಳ ಮಂದಿ ಶೋಧನ ಮಾಡಿ ನೋಡಿದ್ರು ಯಾವ ರೀತಿಯಿಂದ ಇರಬಹುದು. ಅದಕ್ಕೆ ಮಹಿಮೆ ಅಂತ ಕರೆದಾರಲ್ಲ ಇಂದ.
ಎಲ್ಲರಿಗೆ ಅದು ಸಾಧ್ಯ ಅದ ಏನಂದ್ರೆ ಕೇವಲ ಅವತಾರಿಗಳಿಗೆ, ಆ ಪರಮಾತ್ಮನಿಗೆ ಮಾತ್ರ ಸಾಧ್ಯ ಆದ ಹೊರತು ಎಲ್ಲರಿಗೆ ಅದು ಸಾಧ್ಯ ಆಗಂಗಿಲ್ಲ. ಸೃಷ್ಟಿ ಬಹಳ ವಿಚಿತ್ರ ಅದ, ಇದ್ರಾಗ ಐತೆ ಇಲ್ಲ ಅನ್ನಂಗೆ ಹೇಳಕ ಬರಂಗಿಲ್ಲ. ಅದಕ್ಕೆ ಇದನ್ನ ಯಾರು ತಲೆ ಕೆಡಿಸಲಿಲ್ಲ ಋಷಿಮುನಿಗಳು. ಈ ಸೃಷ್ಟಿಯ ಬಗ್ಗೆ ಯಾರಿಗೂ ತಿಳಿಲಿಕ್ಕೂ ಆಗಲಿಲ್ಲ, ದೇವತೆಗಳಿಗೂ ತಿಳಿಲಿಕ್ಕೆ ಆಗಲಿಲ್ಲ. ಅವಾಗ ಏನು ಮಾಡಿದ್ರಪ್ಪ ಅಂತಂದ್ರೆ ಅವರೆಲ್ಲರೂ ಇದನ್ನ ಬಿಟ್ಟು ಕೇವಲ ಆ ಆತ್ಮ ಸ್ವರೂಪವನ್ನು ತಿಳಿಯೋ ಪ್ರಯತ್ನ ಮಾಡಿದರೆ ಹೊರತು ಇದ್ರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಹಿಂಗೆ ಆಗ್ಯದಂತ ಸೃಷ್ಟಿ ಯಾರಿಗೂ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ಆ ನಿನ್ನ ವ್ಯಕ್ತಿತ್ವವನ್ನು ಅರಿಯಲಾರರು. ಅಂದರೆ ಪೂರ್ಣ ಪರಬ್ರಹ್ಮವಾದ ನೀನು ಅಚಿಂತ್ಯನು, ನಿನ್ನ ಅನಂತ ವೈಭವವನ್ನು, ಅಪ್ರತಿಮ ಪ್ರಭಾವವನ್ನು, ಅನಾದಿ ಹಾಗೂ ಅನಂತ ಐಶ್ವರ್ಯವುಳ್ಳವನು. ಇಷ್ಟೇ ಅಂತ ಅಲ್ಲ, ನಮಗೆ ಕಾಣದ ಎಷ್ಟೈತೆ ಕಣ್ಣಿಗೆ, ಒಂದು ಬ್ರಹ್ಮಾಂಡ ಅಲ್ಲ, ಇಂಥವು 14 ಲೋಕಗಳು. ಇದಕ್ಕೂ ಒಂದು ಬ್ರಹ್ಮಾಂಡ ಅಂತ ಕರೆದಾರ. ಇದರಲ್ಲಿ 14 ಲೋಕಗಳು, ಒಂದು ಬ್ರಹ್ಮಾಂಡದಲ್ಲಿ ಇಲ್ಲಿ 14 ಲೋಕಗಳು ಅಂತ ಬರ್ಕೊಂಬಂದಾರ ಶಾಸ್ತ್ರದಲ್ಲಿ. ಈ ಮೇಲೆ 7 ಲೋಕ, ಕೆಳಗೆ 7 ಲೋಕ ಅಂತ 14 ಲೋಕ. ಇವು ಒಂದೇ ಬ್ರಹ್ಮಾಂಡಕ್ಕೆ 14 ಲೋಕ. ಇಂಥವು ಸಾವಿರಾರು ಬ್ರಹ್ಮಾಂಡಗಳು ರಚನೆ ಇದಾವೆ ಪರಮಾತ್ಮನ ಸೃಷ್ಟಿಯಲ್ಲಿ. ಅಷ್ಟು ವಿಶಾಲ ಅದ. ನಮಗೆ ಎಷ್ಟು ಕಾಣ್ತದೆ ಇದು ಭೂಮಿ, ಇಷ್ಟೇ ಕಾಣ್ತದ. ಮೇಲೆ ಹೋಗಿ ಅಂತರಿಕ್ಷದಲ್ಲಿ ನೋಡಿದ್ರೆ ಎಂತೆಂಥವು ಇದಾವೆ, ಎಷ್ಟೋ ಬ್ರಹ್ಮಾಂಡಗಳು ನಿಂತಾವ. ಅಂದ್ರೆ ಇಷ್ಟು ವ್ಯಾಪಕ ಇರಬೇಕಂತ ಇದು ಆಕಾಶ. ಮತ್ತೆ ಇಂಥ ಆಕಾಶ ಎಷ್ಟು ವ್ಯಾಪಕ ಇರಬೇಕಾದ್ರೆ ಇದನ್ನು ರಚನೆ ಮಾಡಿದಂಥ ಪರಮಾತ್ಮ ಎಷ್ಟು ವ್ಯಾಪಕ ಇರಬೇಕು. ಸುಮ್ಮನೆ ಅಂತರಿಕ್ಷದಲ್ಲಿ ನಿಂತಾವ ಇವೆಲ್ಲ ವಸ್ತುಗಳಂದ್ರೆ ಸುಮ್ಮನೆ ನಿಂತಾವೆ ನಾವು, ಆ ಭಗವಂತನ ಪ್ರೇರಣೆಯಿಂದ ನಿಂತಾವ. ತೇನವಿಪಿ ತೃಣಮಪಿ ಚಲತಿ ಅಂತ ಹೇಳ್ತಾನ. ಆ ಪರಮಾತ್ಮ ಅಗ್ನಿ ಇಲ್ಲದ ಒಂದು ಹುಲ್ಲು ಕಡ್ಡಿ ಆಡಂಗಿಲ್ಲ ಅಂದ್ಮೇಲೆ ಇಂಥ ಭೂಮಿಯನ್ನ ಅಂತರಿಕ್ಷದಲ್ಲಿ ನಿಂದ್ರಿಸಿದ್ ನೋಡಿದ್ರೆ ಇದೇನು ಸಾಮಾನ್ಯ ಐತೆ? ಕಣ್ಣಿಗೆ ಅದು ಆಶ್ಚರ್ಯ ಅನಿಸ್ತದ. ಹೊರಗೆ ಪ್ರಕೃತಿ ನೋಡಿದಾಗ ಗೊತ್ತಾಗ್ತದೆ ಇದು ಎಷ್ಟು ವಿಸ್ಮಯ ಐತೆ ಅಂತ. ಅಂದ್ರೆ ಇದನ್ನ ಅಷ್ಟು ಸೂಕ್ಷ್ಮ ಐತೆ ಅಂತ ಹೇಳ್ತಾನೆ. ಐಶ್ವರ್ಯ ಸ್ವರೂಪವು ಅವರು ತಿಳಿಯಲಾರರು, ಅವರೇ ಅಲ್ಲದೆ ದೇವ ಹಾಗೂ ದಾನವರು ತಿಳಿಯಲಾರರು. ಹೀಗಿದ್ದ ಮೇಲೆ ಈಗಿನವರಾದ ಅಲ್ಪಜ್ಞರಾದ ಸಂಕುಚಿತ ದೃಷ್ಟಿಯುಳ್ಳ ಮನುಷ್ಯರು ತಿಳಿಯಲಾರರು ಎಂಬುದನ್ನು ಹೇಳಬೇಕಾಗಿಯೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾನೆ ಪರಮಾತ್ಮ, ಋಷಿ ಮೊದಲಾದವರಿಗಿಂತಲೂ ಪರಮಾತ್ಮನು ಅಧಿಕಾರನಾದದ್ದರಿಂದ ಅವರು ಅವನನ್ನು ಅರಿಯಲು ಅಶಕ್ಯರು. ಪರಮಾತ್ಮನು ತಾನೇ ತನ್ನ ಪ್ರಭಾವವನ್ನು ಯಥಾರ್ಥವಾಗಿ ತಿಳಿಯಬಲ್ಲನು ಎಂಬ ವಿಷಯವನ್ನು ಪ್ರತಿಪಾದನೆ ಮಾಡುತ್ತಾನೆ. ಸ್ವಮೇವ ಆತ್ಮನಾತ್ಮನಂ ವ್ಯಕ್ತಿತ್ವಂ ಪುರುಷತ್ವಂ ಭೂತಭಾವನ ಭೂತೇಶ ದೇವಾದೇವ ಜಗತ್ತುತ್ಪತೆ ಅಂತ ಹೇಳ್ತಾನ. ಹೇ ಪುರುಷೋತ್ತಮನೇ, ಭೂತ ಭಾವನನೇ, ಭೂತೇಶ ಅಂದರೆ ದೇವನೇ, ಜಗತ್ ಉತ್ಪತ್ತಿಯಾದ ಭಗವಂತನೇ, ಮತ್ತೊಬ್ಬರ ಉಪದೇಶ ಅಪೇಕ್ಷೆ ಇಲ್ಲದೆ ನೀನು ನಿನ್ನ ಸ್ವರೂಪದಿಂದ ನಿನ್ನ ಆತ್ಮನನ್ನು ತಿಳಿಯುತ್ತೆ ಅಂತ ಹೇಳ್ತಾನೆ. ಹೇಗೆಂದರೆ ಭಗವಂತನೇ ನಿನಗೊಬ್ಬ ಗುರುವಿನ ಅವಶ್ಯಕತೆ ಇಲ್ಲ, ಪರಮಾತ್ಮನಿಗೈತೆ. ತಾನೇ ಗುರು ಆಗ್ಯದಾಗ ಅವನಿಗೆ ಅದು ಹೀಗೆ ಇಲ್ಲ. ನೀನೇ ಸರ್ವರಿಗೆ ಜಗದ್ಗುರು. ಆದುದರಿಂದ ನೀನು ನಿನ್ನ ಪ್ರಕಾಶ ರೂಪದಿಂದ ನಿನ್ನ ನಿರುಪಾಧಿಕ ಸ್ವರೂಪವನ್ನು ಹಾಗೂ ಸೋಪಾಧಿಕ ಸ್ವರೂಪವನ್ನು ಪ್ರತ್ಯೇಕ ರೂಪದಿಂದಲೂ ಪೂರ್ಣ ರೂಪದಿಂದಲೂ ತಿಳಿವೆ. ಸಾಮಾನ್ಯವಾಗಿ ಎಲ್ಲರೂ ಜನ್ಮವನ್ನೇ ಎತ್ತಿ ಬಂದರೂ ಕೂಡ ತಾಯಿ ಗರ್ಭದಿಂದ ಸಾಮಾನ್ಯವಾಗಿ ಎಲ್ಲರೂ ಎತ್ತುತ್ತಾರೆ ಜನ್ಮ. ಇವರಿಗೆ ಜನ್ಮ ಎತ್ತಿದಾಗ ಇವರಿಗೆ ಅಜ್ಞಾನದಿಂದ ಕೂಡಿ ಇವರು ತಮ್ಮನ್ನು ತಾವು ಮರಿತಾರೆ, ತಮ್ಮ ಮೂಲ ಸ್ವರೂಪವನ್ನು ಮರಿತಾರೆ. ಆದರೆ ಅವತಾರ ಶರೀರಗಳೇನು ಎತ್ತಿ ಬಂದಿರ್ತಾರ ಅವರಿಗೆ ಮರವು ಇರಂಗಿಲ್ಲ. ಅದು ಹೆಂಗರಿ ಅಂದರೆ, ನಮಗೆ ಹೆಂಗ ಜೀವನ ಪರ್ಯಂತರ ನಾವು ಅನೇಕ ಕಾರ್ಯಗಳಲ್ಲಿ ತೊಡಗಿವಿ, ಅನೇಕ ವ್ಯವಹಾರಗಳ ಮಾಡಿರ್ತೀವಿ ಪ್ರಪಂಚದಲ್ಲಿ.
ಆದರೆ ನನಗೆ ಪೂರ್ವದ ಅಥವಾ ಈಗಿಂದು ಮುಂದದ್ದು ನಮ್ಗೆ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ನೆನಪು ಐದವಿಲ್ಲ, ಅವ್ರ ವಿಸ್ಮೃತಿ ನಮಗೆ ಇರಂಗಿಲ್ಲ. ಅದರಂಗೆ ಅವರಿಗೆ ತಮ್ಮ ಸ್ವರೂಪದ ವಿಸ್ಮೃತಿ ಇರಂಗಿಲ್ಲ. ಅವತಾರ ರೀತಿ ಬಂದವರಿಗೆ ಸುಮ್ಮನೆ ನಟನಾ ರೂಪವಾಗಿ ಜಗತ್ತಿನಲ್ಲಿ ಲೀಲವಾಗಿ ಮಾಡ್ತಾರೆ ಹೊರತು ಅವರ ಅಜ್ಞಾನದಂತೆ ಸಾಮಾನ್ಯರಂತೆ ಇರಂಗಿಲ್ಲ. ಎಲ್ಲ ಮೊದಲೇ ಗೊತ್ತಿತ್ತು. ಮತ್ತೇನು ಸಿದ್ಧಾರೂಢರೇನು ತಾಯಿ ಅವರು ಹುಟ್ಟಿದ 5 ವರ್ಷದಾಗ ವೇದಗಳನ್ನು ಹೇಳಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಅದ. ಮತ್ತೆ ಅವ್ರಿಗೆ ಯಾಕೆ ಬೇಕಾಗಿತ್ತು ರೀ ಗುರುಗಳು? ಸಂಪ್ರದಾಯ, ಜಗತ್ತಿನ ನಿಯಮ ಏನದ, ವೇದಗಳು ನುಡಿಬೇಕಾದ್ರೆ ಪರಮಾತ್ಮ ಸಂಪ್ರದಾಯ ಹಿಡಿದ ನುಡಿದ. ಆ ಆಚಾರ ವಿಚಾರಗಳು ಎಂದೂ ಮುಂದೆ ಯಾವ ಕಾಲಕ್ಕೂ ಅವು ಕೆಟ್ಟಿರಬಾರ್ದು. ಅಲ್ಲಿ ನುಡಿದಂಥ ಪರಂಪರೆ ಅದು ಎಂದೂ ಯಾವತ್ತೂ ಹುಸಿ ಹೋಗಿರಬಾರ್ದು. ಆ ಆಚಾರದಿಂದ ಮುಂದೆ ನನ್ನನ್ನು ನೋಡಿ ಜಗತ್ತು ನಡೀಲಿ ಎಂಬ ಉದ್ದೇಶದಿಂದ. ಅವರಿಗೇನು ಅಜ್ಞಾನ ಇತ್ತೇನೋ? ಅವರಿಗೆ ಸಣ್ಣ ವಯಸ್ಸು 2-3 ವರ್ಷದ ಬಾಲಕನಿಗೆ ಓಂಕಾರದ ಅರ್ಥವನ್ನು ಉಪದೇಶ ಮಾಡ್ಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಐತೆ ಅನ್ನೋದು ಎಲ್ಲರಿಗೆ ಸಾಧ್ಯ ಆಗ್ತದೇನೋ? ಹಂಗ ಅವತಾರ ಶರೀರದಲ್ಲಿ ಇದ್ರೂ ಕೂಡ ಅವರಿಗೆ ತಮ್ಮದು ವಿಸ್ಮೃತಿ ಇರಂಗಿಲ್ಲ ಅಂತ ಹೇಳ್ತಾನೆ. ಹೀಗೆ ನಿನ್ನನ್ನು ತಿಳಿಯುವುದು ಹೇಗೆ ಅಂತ ಕೇಳಿದರೆ, ನಿರುಪಾಧಿಕ ಸ್ವರೂಪವನ್ನು ಹಾಗೂ ಸೋಪಾಧಿಕ ಸ್ವರೂಪವನ್ನು ಪ್ರತ್ಯೇಕ ರೂಪದಿಂದಲೂ ಪೂರ್ಣ ರೂಪದಿಂದಲೂ ತಿಳಿಯುವೆ ಮತ್ತು ಸೋಪಾಧಿಕ ಸ್ವರೂಪವನ್ನು ನಿರತಿಶಯವಾದ ಜ್ಞಾನ ಐಶ್ವರ್ಯಾದಿ ಶಕ್ತಿಗಳಿಂದ ತಿಳಿಯುತ್ತೆ. ಯಾವುದು? ಸೋಪಾಧಿಕ ಸ್ವರೂಪವನ್ನು ಮತ್ತು ನಿರತಿಶಯವಾದ ಜ್ಞಾನ ಐಶ್ವರ್ಯಾದಿ ಶಕ್ತಿಗಳಿಂದ ತಿಳಿಯುತ್ತೆ. ಇತರ ದೇವತೆಗಳಾಗಲಿ, ಋಷಿಗಳಾಗಲಿ, ಮನುಷ್ಯರಾಗಲಿ, ದಾನವರಾಗಲಿ ಪೂರ್ಣ ಪುರುಷೋತ್ತಮನನ್ನು ತಿಳಿದವರೆಂದು ಆಗಲು ಸಹ ನೀನು ಅವರ ಅಂತಃಕರಣ ವೃತ್ತಿಯಲ್ಲಿದ್ದು ತಿಳಿದಿರಬೇಕು. ನಿನ್ನ ತಿಳಿತಾರ ಅಂದ್ರೆ ನೀನೇ ಅಲ್ಲಿ ಇರಕ್ಕೆ ಬರ್ತದ, ನಿನ್ನ ಬಿಟ್ರೆ ತಿಳಿಯಕ ಬರಂಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸ್ವರೂಪನೇ ಜ್ಞಾನ ಸ್ವರೂಪ ಅದಲ್ಲ, ಪರಮಾತ್ಮ ಅಂದ್ರೆ ಜ್ಞಾನ ಸ್ವರೂಪನು. ಮತ್ತೆ ಅಂಥ ಸ್ವರೂಪ ಆ ಅಂತಃಕರಣ ವೃತ್ತಿಯಲ್ಲಿ ಪ್ರತಿಬಿಂಬಿಸಿದಾಗ ಅದಕ್ಕೆ ಜ್ಞಾನ ಉತ್ಪತ್ತಿ ಆಗ್ತದೋ ಇಲ್ಲ? ಅಂತಃಕರಣ ನಮಗ ಅನುಕೂಲ ಮಾಡಬೇಕಾಗಿತ್ತು ಅಂದ್ರೆ ಆ ಭಗವಂತನ ಅನುಕರಣೆ ಇದ್ರೇನೆ ಅದು ಮಾಡೋಕ್ಕಾಗ್ತದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಹೀಗೆ ತಿಳಿದಿರುತ್ತಿ ಮತ್ತು ನೀನು ಪುರುಷೋತ್ತಮನಾದ್ದರಿಂದ ಸರ್ವ ಪುರುಷರಲ್ಲಿಯೂ ಶ್ರೇಷ್ಠನು, ಉಳಿದ ಪುರುಷರೆಲ್ಲರೂ ನಿನಗಿಂತ ನಿಕೃಷ್ಟರು. ಆ ನಿಕೃಷ್ಟ ಶ್ರೇಷ್ಠವಾದ ನಿನ್ನನ್ನು ತಿಳಿಯುವುದು ಹೇಗೆ ಅಂದರೆ, ವ್ಯಷ್ಟಿ ಶರೀರದಲ್ಲಿ ಪೂರ್ಣನಾದವನು ಪುರುಷನು, ಸಮಸ್ತ ಬ್ರಹ್ಮಾಂಡದಲ್ಲಿ ಪೂರ್ಣನಾದವನು ಪುರುಷೋತ್ತಮನು. ಇಲ್ಲಿ ಪುರುಷ ಎಂಬ ಪದ ಇದಕ್ಕೆ ಜೀವವಾಚಕ ಇದೆ, ಚೈತನ್ಯ ದೃಷ್ಟಿಯಿಂದ ಹೇಳಿದಂಥ ಮಾತು ಇದು. ವ್ಯಷ್ಟಿ ಶರೀರ ಅಂದ್ರೆ ಒಂದು ಶರೀರದಲ್ಲಿ, ಈಗ ಸಾಮಾನ್ಯ ಒಂದೇ ಶರೀರದಲ್ಲಿ ಇರ್ತಾರೆ. ಈ ಶರೀರದಲ್ಲಿರುವಂಥ ಏನು ಪೂರ್ಣನಾದವನಿಗೆ ಪುರುಷ ಅಂತ ಕರ್ತಾರ. ನೀ ಪೂರ್ಣ ಇದ್ದೋ ಇಲ್ಲ ಅನ್ನೋದಕ್ಕೆ ನಮ್ಮ ಶರೀರದಲ್ಲಿ ನಾವು ನಮ್ಮ ಸ್ವರೂಪ ಹೆಂಗದ, ಪೂರ್ಣ ಸ್ವರೂಪ ಅದ ಅಂತ ಹೇಳ್ತಾರೆ. ನಾವು ಪೂರ್ಣ ಸ್ವರೂಪ ಯಾಕಿವಪ್ಪ ಅಂದ್ರೆ ಎಲ್ಲವನ್ನು ತಿಳಿಯುವ ಶಕ್ತಿ ಅದ ನೋಡಿ. ಈ ನಮ್ಮಲ್ಲಿ ಆ ತಿಳಿಯುವಂಥ ಜ್ಞಾನ ಇದ್ದಿಲ್ಲಪ್ಪ ಅಂತಂದ್ರೆ ಹಿಂದೆ ಆಗುವಂಥದ್ದು ಈಗ ಆಗ್ತಕ್ಕಂಥ ವಿಕಾರವನ್ನು ತಿಳಿಲಿಕ್ಕೆ ನಮಗೆ ಬರ್ತಿರ್ಲಿಲ್ಲ. ನಾವು ತಿಳಿತೀವಪ್ಪ ಅಂತಂದ್ರೆ ಆ ಚೇತನ ಅನ್ನುವಂಥದ್ದು ಪೂರ್ಣ ರೂಪವಾಗಿರುವುದರಿಂದ ನಮ್ಮಲ್ಲಿ ತಿಳಿಲಿಕ್ಕೆ ಸಾಧ್ಯ ಅದ ಅಂತ ವ್ಯಷ್ಟಿ ರೂಪದಿಂದ ಅಂದ್ರೆ ಶರೀರ ದೃಷ್ಟಿಯಿಂದ ಹೇಳಿದ್ದೆ. ಮತ್ತು ಇದರಂಗ ಬ್ರಹ್ಮಾಂಡದಲ್ಲಿ ಏನಪ್ಪಾ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಕೂಡ ಎಲ್ಲವನ್ನು ತಿಳಿತೇನಪ್ಪ ಅಂದ್ರೆ ಸಮಷ್ಟಿ ರೂಪದಿಂದ ನೀನೇ ಇದ್ದಿ, ನಿನ್ನ ಬಿಟ್ಟು ಅನ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದಿನ ವಿಷಯ ಗುರುಗಳು ಮುಂದುವರಿಸ್ತಾರಂತ ಹೇಳಿ ಇಲ್ಲಿ ಶಾಸ್ತ್ರವನ್ನು ವಿರಾಮ.
साक्षात् परब्रह्म तस्मै श्री गुरुवे नमः। जगदादि जगद्गुरु अद्वैत सार्वभौम सद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ದಿನ ಇಲ್ಲಿಯವರೆಗೂ ಸಾಗಿ ಬಂದಂಥ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 15ನೆಯ ಸೂತ್ರ ಮುಗಿತ 15ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ಪರಮಾತ್ಮನು ಹೇಗಿದ್ದಾನೆಂದರೆ, ಆದಿ ಅಂದರೆ ಸರ್ವ 14 ಲೋಕಕ್ಕಿಂತ ಮುಂಚಿತವಾಗಿ ಯಾವುದು ಇದೆಯೋ ಅದು ಆದಿ ಅಂತ. ಆ ನಂತರ ಲೋಕಗಳ ಉತ್ಪತ್ತಿ, ಜೀವಿಗಳ ಉತ್ಪತ್ತಿ, ಜಗತ್ತಿನ ಉತ್ಪತ್ತಿ. ಇಷ್ಟು ಆದರೂ ಕೂಡ ಹೇಗಿದ್ದಾನೆ ಅಂದರೆ, ಆ ಪರಮಾತ್ಮ ಋಷಿ ರೂಪನೋ, ದೇವತೆಗಳ ರೂಪನೋ, ಮನುಷ್ಯನ ರೂಪನೋ, ರಕ್ಕಸರ ರೂಪನೋ ಅಂತ ವಿಚಾರ ಮಾಡಿದ್ದಾದರೆ, ಸರ್ವಜ್ಞ ಮೂರ್ತಿ ಅದಕ್ಕೊಂದು ವಚನದಲ್ಲಿ ಆ ದೇವ ಈ ದೇವ ಮಹಾದೇವ ನೆನಬೇಡ, ಜಗತ್ತಿನ ಸರ್ವ ಜೀವಿಗಳಿಗೆ ಆಧಾರವಾದವನೇ ದೇವ ಅಂತ ಹೇಳಿದ್ರು ಅವರು. ಆ ದೇವರು ಈ ದೇವರು ಅಂತ ಮಹಾದೇವ ಯಾರಂತ ವಿಚಾರ ಮಾಡೋಕ್ಕೋಗ್ಬೇಡ. ಅಣುರೇಣು ತೃಣಕಾಷ್ಟದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ವಸ್ತು ಏನದ ಆ ಪರವಸ್ತುವೇ ಪರಮಾತ್ಮ ಅಂತ. ಹೀಗಾಗಿ ಇಲ್ಲಿ ಭಗವಂತನೇ ಅರ್ಜುನ ಶ್ರೀಕೃಷ್ಣನಿಗೆ ವಿಚಾರ ಮಾಡ್ತಾನ, ನಿನಗೆ ಒಬ್ಬ ಗುರುವಿನ ಅವಶ್ಯಕತೆ ಇಲ್ಲ, ನೀನೇ ಸರ್ವರಿಗೂ ಜಗದ್ಗುರು. ಆದ್ದರಿಂದ ನೀನೇ ನಿನ್ನ ಸ್ವಪ್ರಕಾಶ ರೂಪದಿಂದ, ನಿನ್ನ ನಿರುಪಾದಿ ಪೂರ್ಣ ರೂಪದಿಂದಲೂ ತಿಳಿವೆ ಅಂತ ಇಲ್ಲಿ ಎರಡೂ ಪ್ರಕಾರವಾಗಿ ಯಾವಾಗ ಹೇಳ್ತಾರೆ ಈ ಮಾತು. ನನಗೆ ಒಬ್ಬ ಗುರು ಉಂಟು ಎಂದೊಡೆ ಅವನು ಶಿಷ್ಯನಲ್ಲ, ನನಗೆ ಒಬ್ಬ ಶಿಷ್ಯನು ಉಂಟು ಎಂದಡೆ ಗುರುವಲ್ಲ, ನಾನೇ ನೀನು, ನೀನೇ ನಾನು ಅಂತ ತಿಳಿದ ಮೇಲೆ ಏನಂದರೆ ಅಲ್ಲಿ ಏನೂ ಇಲ್ಲ ಅಂತ. ಇರ್ತಕ್ಕಂಥ ಪರವಸ್ತು ಒಂದೇ ಆದ, ಪರಬ್ರಹ್ಮ ಒಂದೇ ಆದ. ಆದರೆ ಇಲ್ಲಿ ಅಂಥ ನಿರತಿಶಯವಾದ ಅಳತೆ ಇಲ್ಲದಂಥ, ಅಳತೆನೂ ಇಲ್ಲ, ಅಳತೆ ಮಾಡೋಕ್ಕೂ ಬರೋದಿಲ್ಲ ಅಂಥ ವಸ್ತುವನ್ನು ಹೇಗೆ ತಿಳಿಯಬೇಕು ಅಂದರೆ ಜ್ಞಾನ ಐಶ್ವರ್ಯಾದಿಗಳಿಂದ, ಷಡ್ಗುಣ ಐಶ್ವರ್ಯ ಎಂದರೆ. ಇಂತಹ ಷಡ್ಗುಣ ಐಶ್ವರ್ಯ ಯಾರಲ್ಲಿರ್ತಾವ ಅಂತ ಶಾಸ್ತ್ರ ಹೇಳ್ತಾವಂದು, ಒಬ್ಬ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಲ್ಲಿ ಅಂತ. ಆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವಳ್ಳಂಥ ಗುರುವೇ ಪರಮಾತ್ಮ, ಪರಮಾತ್ಮನೇ ಗುರುನಾಥ ಅಂತ ಡಂಗೂರು ಸಾರ್ಯವ.
ಇಲ್ಲಿ ನಿನಗೆ ಅವಶ್ಯಕತೆ ಇಲ್ಲ ಅಂದರೆ ಅವಶ್ಯಕತೆ ಆದ ಷಡ್ಗುಣ ಐಶ್ವರ್ಯ ಸಂಪಾದನೆಗೆ ಅವಶ್ಯಕತೆ ಆದ ಅದು ನಿನ್ನಲ್ಲಿ ಪ್ರಾಪ್ತಿ ಆದಾಗ ನೀನೇ ಗುರುವಲ್ಲ. ನೀನೇ ಗುರುವಾದಿವಿನ ಆವಾಗ ಮತ್ತೊಬ್ಬ ಗುರುವಿನ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವದಿಂದ ಇಲ್ಲಿ ಅನಂತ ರೀತಿಯನ್ನು ಹೇಳಿ ಸರ್ವಭೂತಗಳು ಯಾವನ ಸಂಕಲ್ಪದಿಂದ ಭೂತಾದಿಗಳಾಗಿವೆಯೋ ಅವನು ಭೂತ ಅಭಾವನು. ಸರ್ವ ಜೀವಿಗಳು ಭೂತಗಳಂದರೆ ಪಂಚಭೂತಗಳಿಂದನೇ ತತ್ವಗಳ ವ್ಯತ್ಯಾಸದಿಂದನೇ ತತ್ವಗಳ ವ್ಯತ್ಯಾಸಕ್ಕೆ ಕರ್ಮಫಲಗಳೇ ವ್ಯತ್ಯಾಸ. ಕರ್ಮಫಲಗಳಿಂದ ವ್ಯತ್ಯಾಸ ಆಗಿರುವ ದೇಹಗಳು, ಆದರೆ ದೇವರಿಗೆ ಕರ್ಮಫಲ ಇಲ್ಲಲ್ಲ ಪರಮಾತ್ಮನಿಗೆ. ಅದಕ್ಕಾಗಿ ಎಲ್ಲ ಶರೀರದಲ್ಲಿ ಸಮಾನಾಗಿ ಯಾಕೆ ಅನ್ನಂದರೆ ಕರ್ಮಫಲದಂತೆ ಹುಟ್ಟಿದವನು ಭಗವಂತಲ್ಲ, ಪರಮಾತ್ಮ ಅಲ್ಲ. ಕರ್ಮದಂತೆ ಹುಟ್ಟಿದ ಯಾವ ಭೂತಾದಿ ದೇಹಗಳಾವ. ಆ ಕಾರಣದಿಂದ ಈ ವ್ಯಷ್ಟಿ ಸಮಷ್ಟಿ ಅಂತ ಏನು ಹೇಳ್ಯಾರ, ಕಾಣುವಂಥದ್ದು ಕಾಣಲಾರದಂಥದ್ದು. ಸಮಷ್ಟಿ ಭಾವದಿಂದ ನೋಡಿದರೆ ಪರಮಾತ್ಮ ಸಮಷ್ಟಿ, ವ್ಯಷ್ಟಿ ಅಲ್ಲ. ಭೂತಗಳ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ವ್ಯಷ್ಟಿ. ಯಾಕಂದ್ರೆ ಸ್ತ್ರೀ ಇದ್ದಂಗೆ ಪುರುಷಿಲ್ಲ, ಪುರುಷಿದ್ದಂಗ ಮುದುಕಿಲ್ಲ, ಮುದುಕಿದ್ದಂಗೆ ಯೌವನದವನಿಲ್ಲ, ಯೌವನದವನಿದ್ದಂಗೆ ಬಾಲಕಿಲ್ಲ, ಬಾಲಕಿದ್ದಂಗೆ ಶಿಶುವಿಲ್ಲ. ಆದರೆ ಬಾಲ್ಯದಲ್ಲಿ ಇದ್ದಂಥ ಮುಪ್ಪಾವಸ್ಥೆಯಲ್ಲಿ ಕೂಡ ಬಾಲ್ಯದಲ್ಲಿ ಇದ್ದಂಥ ಪರಮಾತ್ಮ ಅವನ ಸಮಷ್ಟಿ ರೂಪದಿಂದ ಅವನ ವಿಕಾರ ಆಗಿಲ್ಲ. ಅಂದ್ರೆ ಜಗತ್ತು ವಿಕಾರಕ್ಕೊಳಗಾಗ್ತದ ಅಂತ ಅರ್ಥ ಆಯ್ತು. ನಾವು ಅವಿಕಾರಿಗಳು ಅಂತ ಅರ್ಥ. ಹಾಗಾಗಿ ನಾವು ಯಾವತ್ತೂ ಈ ವಿಕಾರವಾಗುವಂಥ ಭೂತ ಪ್ರಪಂಚವನ್ನು ನೋಡಿದಾಗ ನಮಗೂ ಅನ್ನಿಸ್ತದ ನಾವು ಬದಲಾವಣೆ ಆಗ್ತೇವೇನೋ ಅಂತ ಅನಿಸ್ತದೆ. ಆದರೆ ಸಮಷ್ಟಿ ರೂಪನಾದ ಪರಮಾತ್ಮನನ್ನು ಯಾರು ಷಡ್ಗುಣ ಐಶ್ವರ್ಯ ಸಂಪನ್ನನಾದ ವ್ಯಕ್ತಿ ತಿಳ್ಕೊಂತಾನೋ ಅವನು ಬ್ರಹ್ಮಾಂಡದಲ್ಲಿ ಅವನು ಏನಂತ ಕರೆದರು ಆತನಿಗೆ ಪೂರ್ಣ ಅಂದರು. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುಚ್ಯತೆ. ಅವನಿಗೆ ಪೂರ್ಣ ನೋಡ್ತಾನೆ ನೋಡ್ರಿ. ಹಾಗಾಗಿ ಅಂಥ ಪುರುಷೋತ್ತಮನಲ್ಲಿ ಯಾವ ಸರ್ವಭೂತಗಳಿಗೆ ಪ್ರಪಂಚದಲ್ಲಿ ಒಬ್ಬ ಪುರುಷ ಪಿತನಾದರೂ ತನ್ನ ಪುತ್ರಾದಿಗಳಿಗೆ ನಿಯಾಮಿಕನಾಗಿರುವುದು ಕಂಡುಬರುವುದಿಲ್ಲ. ಅದರಂತೆ ಪುರುಷೋತ್ತಮನು ಸಮಸ್ತ ಭೂತಗಳಿಗೆ ಪಿತನಾದರೂ ಅವನು ನಿಯಾಮಿಕನಾಗಿರದೆ ಅವನಿಗಿಂತ ಬೇರೊಬ್ಬ ನಿಯಾಮಿಕನಾಗಿರುವನೆಂಬ ಶಂಕೆ ಮೂಡಿದರೆ ಅದು ಭೂತ ಭಾವನೆ ವಿನಃ ಪುರುಷೋತ್ತಮ ಭಾವನೆ ಅಲ್ಲ. ಅದು ಭೂತ ಭಾವನೆಯನ್ನು ನೋಡಿದಾಗ ನಮ್ಗೆ ಬೇರೆ ಬೇರೆ ಕಾಣಿಸ್ತದೆ. ಪುರುಷೋತ್ತಮ ಭಾವನೆಯಿಂದ ನೋಡಿದರೆ ಅದು ಬೇರೆ ಇಲ್ಲ. ಹೀಗೆ ಭೂತೇಶ ಅಂತ ಯಾಕೆ ಕರೆದ್ರು ಅಂದರೆ ಸರ್ವಭೂತಗಳಿಗೆ ಆಧಾರವಾದ ಈಶ್ವರನಿಗೆ ಭೂತ ಈಶ ಅಂದರು. ಭೂತ ಅಂದರೆ ಸರ್ವಜೀವಿಗಳಿಗೆ ಒಡೆಯ ಆಧಾರ ಅಧಿಷ್ಠಾನ ಯಾರು? ಈಶ್ವರ. ಅದಕ್ಕೆ ಭೂತೇಶ್ವರ ಅಂತ ಬಂತು. ಮತ್ತು ಅವನು ಭೂತೇಶ್ವರನಾಗಿ ಸರ್ವರ ಮೇಲೆ ತನ್ನ ನಿಯಂತ್ರಣವನ್ನು ನಡೆಸುತ್ತಾ ಸರ್ವರನ್ನು ಪರಿಪಾಲಿಸುತ್ತಾ ಸರ್ವರನ್ನು ಸಂಚಾಲನ ಮಾಡುವ ಸಾಮರ್ಥ್ಯವುಳ್ಳವನು. ಎಷ್ಟು ಶಕ್ತಿ ಅಂದರೆ ಎಲ್ಲ ನಿಯಂತ್ರಣ ಭೂತ ಏಕೋ ದೇವ ಸರ್ವಭೂತೇಶು ಗೂಢ. ಅವನು ಕಾಣಲಾರ್ದಂಗೆ ಅಧಿಕಾರ ಚಲಾವಣೆ ಮಾಡ್ತಾನ. ಯಾರು? ಪರಮಾತ್ಮ ಈಶ್ವರ. ಆತ ಮಾಡುವಂಥ ಕಾರ್ಯಗಳು ಕಾಣಂಗಿಲ್ಲ,
ಆದರೆ ಆತನ ಆಜ್ಞೆ ಇಲ್ಲದೆ ಯಾವ ಕಾರ್ಯಗಳು ನಡೆಯೋದಿಲ್ಲ. ಅದಕ್ಕೆ ಉದಾಹರಣೆ ನೀವು ಬಹಳ ಸಲ ಶಾಸ್ತ್ರದಲ್ಲಿ ಕೇಳಿರಿ, ಮತ್ತೆ ಅಲ್ಲಿಗೆ ಹೋಗಿ ನಾವು ಈಗ ನಾವೆಲ್ಲರ ಅಪೇಕ್ಷೆ ಏನಾದ ಜೀವನದಲ್ಲಿ ಹುಟ್ಟಿದ ನಂತರ ಸಾಯುವ ಪರ್ಯಂತರವಾಗಿ ದುಃಖ ಬರಬಾರದು, ಆನಂದ ಪ್ರಾಪ್ತಿಯಾಗಬೇಕು, ಬಂದಂಥ ಆನಂದ ಎಂದೂ ಹೋಗಿರಬಾರದು ಅಂತಕ್ಕಂಥ ಇಚ್ಛೆ ಸರ್ವಜೀವಿಗಳು, ಬರೀ ಮನುಷ್ಯಂದಲ್ಲ. ಆದರೂ ಕೂಡ ಸರ್ವಜೀವಿಗಳಲ್ಲಿ ಅಂದರೂ ಕೂಡ ಜಂತುನಾಂ ನರಜನ್ಮ ದುರ್ಲಭ ಅನ್ನುವಂಥ ಈ ಮಾನವನಿಗೆ ಮಾತ್ರ ಇದೇ ಇಚ್ಛೆ. ಉಳಿದವು ಆನಂದಕ್ಕಾಗಿ ಬಯಸಕ್ಕಾಗಿ ಮಾಡ್ತಾ ಹೋಗುತ್ತಿಲ್ಲ, ದುಃಖ ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಹೋಗುತ್ತಿಲ್ಲ, ಆದಂಥ ಆನಂದ ಹೋಗಬಾರ್ದು ಅಂಥವು ಇಲ್ಲ, ಗೊತ್ತಿಲ್ಲ. ಅದರ ಅನುಭವದಲ್ಲಿ ಮನುಷ್ಯನಿಗೆ ಮಾತ್ರ ಮಾನವ ದೇಹ ತೊಟ್ಟು ಬಂದಂಥ ಎಲ್ಲರೂ ಇದೇ ಇಚ್ಛೆ. ಹೌದು. ಆದರೂ ಕೂಡ ಅದರ ಆನಂದ ಅನ್ನುವಂಥದ್ದು ನಮಗೆ ನಿತ್ಯ ನಿತ್ಯ ಅನುಭವಕ್ಕೆ ಬರ್ತದೆ. ನಾವು ಬಯಸಿದ ಆನಂದ ಅನುಭವಕ್ಕೆ ಬಂದಿಲ್ಲ ಅಂತಲ್ಲ, ಪ್ರತಿನಿತ್ಯ ಅನುಭವಕ್ಕೆ ಬರ್ತದೆ. ಯಾವಾಗಂದರೆ ಜೀವನು ಜಾಗ್ರಾವಸ್ಥೆ ಸ್ಥೂಲ ದೇಹವನ್ನು ಬಿಟ್ಟು ನಿದ್ರಾವಸ್ಥೆಗೆ ಕಾರಣ ಶರೀರದಲ್ಲಿ ಜೀವನಿಗೆ ತಾನು ಬಯಸಿದಂಥ ಆನಂದ ಆಗೋದಿಲ್ಲ. ದುಃಖರಹಿತವಾದ ಆನಂದ ಬೇಕು ನಮಗೆ. ಆನಂದ ಇರಬೇಕು, ಅದರಲ್ಲಿ ದುಃಖ ಇರಬಾರ್ದು ಅಷ್ಟೇ. ಅಲ್ಲಿ ದುಃಖರಹಿತವಾದ ಆನಂದ ಅದು ಅಥವಾ ದುಃಖ ಸಹಿತವಾದ ಆನಂದ ಅದು. ದುಃಖರಹಿತವಾದ ಆನಂದ ಅದ, ಆದರೆ ಅದು ಇನ್ನೊಂದು ರೀತಿಯಿಂದ ಕೂಡ್ಯದ, ಅದು ಬೇರೆ ಆನಂದ ಅಂತ ಆಗ್ಯದ ಅನುಭವ. ಅಂಥ ಆನಂದವನ್ನೇ ಸರ್ವ ಮಾನವರು ಬಯಸ್ತಾರಂದ್ರೆ ಆ ಆನಂದ ನಮಗೆ ಸಿಕ್ಕದಿಲ್ಲ. ಅದಕ್ಕೆ ನಾವು ತಪಸ್ಸು ಮಾಡಕ್ಕೆ ಹೋಗಲಿಲ್ಲ, ಯೋಗ ಮಾಡಕ್ಕೆ ಹೋಗಲಿಲ್ಲ, ಏನೇನೇನೇನು ಮಾಡಲಿಲ್ಲ. ಅದು ಪ್ರತಿದಿನ ಅನುಭವಕ್ಕೆ ಬಂದದು, ಸಿಕ್ಕದಿಲ್ಲ. ಆದರೂ ಕೂಡ ಆ ಒಂದು ಆನಂದವನ್ನು ಬಿಟ್ಟು ಜೀವಾತ್ಮ ಮತ್ತು ಜಾಗ್ರಾವಸ್ಥೆಗೆ ಬಂದು ದುಃಖ ಅನುಭವಿಸ್ತಾನೆ. ಆನಂದದಲ್ಲಿ ಏನಾಯ್ತು, ದುಃಖ ಮಿಶ್ರಣ ಆಯ್ತಿಲ್ಲ. ಮತ್ತೆ ಅದೇ ಆನಂದ ಬಯಸಿವಿ, ದುಃಖ ಆಗಬಾರ್ದು ಅಂತ ಅನ್ಕೊಂಡಿವಿ. ಮತ್ತೆ ಯಾಕೆ ಬಂದೆವು ಜಾಗೃತಿ ನೀನು ದುಃಖ ಅನುಭವಿಸಕ? ಯಾರು ಬಾರಂದ್ರೆ ನಿನ್ನ? ಯಾರೆಲ್ಲ ಆ ಸೂತ್ರಧಾರನೊಳಗೆ ಸರ್ವಭೂತೇಶು ಗೂಢ ಒಳಗೆ ಗುಪ್ತವಾಗಿರ್ತಕ್ಕಂಥ ಈಶ್ವರನ ಅವನು ನೀನೇನು ಆನಂದ ಸಿಕ್ಕದ ಇಲ್ಲೇ ಇರ್ತೀನಿ ಅಂತ ವಿಚಾರ ಮಾಡಿದರೆ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪ್ರಾರಬ್ಧ ಕರ್ಮದ ಸುಖ ದುಃಖ ಯಾರು ಅನುಭವಿಸ್ಬೇಕು? ಆ ಕಾರಣಕ್ಕಾಗಿ ನಿನ್ನ ಜಾಗೃತಿ ತಂದು ಮತ್ತೆ ಈ ಕಡೆ ಎಳ್ಕೊಂಬಿಡ್ತಾವ ನೋಡ್ರಿ. ನೀನು ಬರ್ಬೇಕಂತ ಇಚ್ಛಿಲ್ಲ, ಮತ್ತೆ ಯಾರೋ ನಿನ್ನ ಕರ್ಕೊಂಡು ಬಂದಾರಲ್ಲ, ಕರ್ಕೊಂಡು ಬಂದವನ ಯಾರು? ಈಶ್ವರನಂತ. ಅದಕ್ಕೆ ಸರ್ವಭೂತೇಶು ಗೂಢ. ಹೀಗಾಗಿ ಆತನು ಸಮಸ್ತ ಜೀವಿಗಳನ್ನು ತಮ್ಮ ತಮ್ಮ ಕರ್ಮಾನುಸಾರವಾಗಿ ಎಲ್ಲ ಜೀವರಾಶಿಗಳನ್ನು ಕಳಿಸ್ತಾನೆ ನೋಡ್ರಿ, ನಮ್ಮನ್ನೊಂದೇ ಅಲ್ಲ. ಹೇಗೆ ಅಂದರೆ ಅವನು ತನ್ನ ಇಚ್ಛಾ ಮಾತ್ರದಿಂದ, ಇವೆಲ್ಲ ಜಾಗ್ರ ಸ್ವಪ್ನ ಸುಷುಪ್ತಿ ಈಶ್ವರನ ಇಚ್ಛಾ ಮಾತ್ರ, ಬರೇ ಸಂಕಲ್ಪ ಮಾತ್ರದಿಂದ ನಡೀತಾವೆ. ಇಲ್ಲೇನಾತ ಮಾಡೋದು ಬೇಕಾಗಿಲ್ಲ, ಬರೇ ಸಂಕಲ್ಪ. ಅಷ್ಟು ಶಕ್ತಿ ಅದನ್ರಿ ಸಂಕಲ್ಪಕ್ಕಂದ್ರೆ, ಅಷ್ಟು ಶಕ್ತಿ ಅದ. ಯಾರಂದ್ರೆ ಸ್ವರ್ಗಕ್ಕೆ ಪ್ರತಿ ಸ್ವರ್ಗ ವಿಶ್ವಾಮಿತ್ರ ಏನ್ ಮಾಡಿದ? ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡಿದ. ಒಂದು ಸಣ್ಣ ಮನೆ ಮುಂದೆ ಒಂದು ಗಾರ್ಡನ್ ಮಾಡಬೇಕಾದ್ರೆ ಎಷ್ಟು ವರ್ಷ ಬೇಕು ಹೇಳ್ರಿ? ಏನು ಒಂದೆರಡು ಗಿಡ ಬೆಳೆಸಕ, ಒಂದಿಷ್ಟು ಹುಲ್ಲು ಬೆಳೆಸಕ ಎಷ್ಟೋ ದಿನ ಬೇಕು. ಸ್ವರ್ಗಲೋಕ ಅಂದ್ರೆ ಹೇಗಿರಬಹುದು?
ಅಂಥ ಸ್ವರ್ಗ ಲೋಕವನ್ನು ಪ್ರತಿ ಸೃಷ್ಟಿ ಅದು ಹೆಂಗಿದೆ ಅದೇ ಪ್ರಕಾರವಾಗಿ ಸಂಕಲ್ಪ ಮಾತ್ರದಿಂದ ವಿಶ್ವಾಮಿತ್ರ ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡಿದ್ನಿಲ್ಲ. ಮತ್ತು ಆ ವಿಶ್ವಾಮಿತ್ರರಿಗೂ ಆಧಾರವಾದವನು ಈಶ್ವರ. ಅವನಿಗೆ ಎಷ್ಟು ಶಕ್ತಿ ಇರಬಹುದು? ಹಾಗಾಗಿ ಬರೇ ಸಂಕಲ್ಪ ಮಾತ್ರದಿಂದ ಇಲ್ಲಿ ಪ್ರಕೃತಿಯ ಮೇಲೆ ಆತ ಆಡಳಿತವನ್ನು ಮಾಡಬಲ್ಲನು, ಶಾಸನವನ್ನು ಮಾಡಬಲ್ಲನು. ನಮ್ಮ ಮೇಲೆ ಈಶ್ವರನ ಆಡಳಿತ ನಡೆದಂತರೋ ಇಲ್ಲಂತರೋ ಪ್ರತಿ ಕ್ಷಣ ನಡೀತದ. ಜಾಗ್ರದಲ್ಲಿ ಕೂಡ ಆ ಪರಮಾತ್ಮನ ಆಜ್ಞಾನುಸಾರವಾಗಿಯೇ ಕರ್ಮ ನಡೀತಾವ. ಸ್ವಪ್ನದ ಕೂಡ ಆತನ ಆಜ್ಞಾನುಸಾರವಾಗಿ, ನಿದ್ರೆ ಕೂಡ ಆತನ ಆಜ್ಞಾನುಸಾರವಾಗಿ ಜಗತ್ತು ನಡೀತದ. ಅದು ಎಲ್ಲರಿಗೂ ಅನುಭವ. ಅದು ಆಜ್ಞಾನುಸಾರವಾಗಿ ಹೇಗೆ ಪ್ರಯತ್ನ ಅನುಸಾರವಾಗಿ ನಡೀತದ ಅಂತ ಕೆಲವೊಂದು ಹೇಳ್ಬೋದು. ಎಲ್ಲರಿಗೂ ಬಡವನಿಂದ ಶ್ರೀಮಂತನಾದವನು ಕೂಡ ಇನ್ನೂ ಶ್ರೀಮಂತನಾಗಬೇಕಂತ ಬೈಕಾದೋ ಅಥವಾ ಬಡತನ ಬರಲ್ಲಂತಾದ, ಶ್ರೀಮಂತಿಕೆನೇ ಬರಲ್ಲಂತ. ಆದರೂ ಬಡವರ ಸಂಖ್ಯೆ ಎಷ್ಟ ಜಗತ್ತಿನಲ್ಲಿ ಆಗಿರೇನೆಲ್ಲರೂ. ಮತ್ತು ನೀವು ಪ್ರಯತ್ನದಿಂದ ನಡೀತದಂದ್ರೆ ಪ್ರಯತ್ನ ಯಾರು ಮಾಡಿಲ್ಲ ಹೇಳು? ಶ್ರೀಮಂತರಾಗಬೇಕಂತ ಪ್ರಯತ್ನ ಮಾಡದಂಥ ಜೀವಿಗಳು ಮಾನವರಲ್ಲಿ ಯಾರಿಲ್ಲ. ಯಾಕಂದ್ರೆ ಮಾನವರಂತ ಹೋಗ್ಬೇಕಂದ್ರೆ ಉಳಿದವು ಶ್ರೀಮಂತರಾಗಬೇಕಂತ ಪ್ರಯತ್ನ ಮಾಡಿಲ್ಲ. ಅವು ಮನೆ ಕಟ್ಟಬೇಕಂತ ಪ್ರಯತ್ನ ಮಾಡಲಿಲ್ಲ, ಬಿಲ್ಡಿಂಗ್ ಕಟ್ಟಬೇಕಂತ ಪ್ರಯತ್ನ ಮಾಡಲಿಲ್ಲ. ಯಾವುದೇ ಮಾಡಬೇಕಂತ ಪ್ರಯತ್ನವನ್ನ ಮಾಡದೆ ಅವು ಜೀವನ ಮಾಡ್ತಾವ. ಆದ್ರೆ ಮಾನವ ಮಾತ್ರ ಪ್ರಯತ್ನ ಮಾಡ್ತಾನ. ಮತ್ತೆ ನೀ ಪ್ರಯತ್ನ ಮಾಡಿದ ಸತ್ಯ ಅದಲ್ಲ, ಯಾಕಾಗಲ್ಲ ಶ್ರೀಮಂತಿಕೆ ಅಂದರೆ ಅದು ಆಜ್ಞಾನುಸಾರವಾಗಿ ಆಜ್ಞೆ. ಆ ಕಾರಣದಿಂದ ಮುಂದೆ ಅರ್ಜುನ ಇಲ್ಲಿ ಕೂಡ ದೇವ ದೇವ ಅಂದರೆ ಪುರುಷೋತ್ತಮ ಅಂತ. ದೇವದೇವ ದೇವರ ಮಗನು, ದೇಹದ ಮರಮವು ಎಲ್ಲನ ಬಲ್ಲೆ, ಭಾವಶುದ್ಧವಾಗಿ ಕೇಳುವ ತಂಗಿ, ನಿನಗೊಂದು ಉಪಾಯ ಹೇಳುವನವ ಹೇಳಲಿಲ್ಲ. ದೇವ ದೇವ ಅಂದ್ರೆ ಅಲ್ಲಿ ಬುಡು ಹುಡುಗಿನ ಪದ್ಯದಲ್ಲಿ ಸಾಮಾನ್ಯ ವಿಚಾರ ಇಟ್ಟಿಲ್ಲ, ಪೂರ್ತಿ ಶಾಸ್ತ್ರ ಅದು. ದೇವ ದೇವತೆಗಳಿಗೂ ಒಡೆಯನಾದಂಥ ಅವರು ಕೂಡ ಆಜ್ಞೆ ಅನುಸಾರವಾಗಿ ನಡಿಬೇಕಾದದ್ದು ದೇವತೆಗಳು. ಆದರೆ ಪರಮಾತ್ಮನಿಗೆ ಯಾವ ಆಜ್ಞೆ ಇಲ್ಲ ಅಂತ, ಅಧಿಕಾರ ಇಲ್ಲ. ಹಾಗಾಗಿ ಆತ ಸ್ತುತಿಗಳಲ್ಲಿ ಕೂಡ ಆ ತಂದೆ ನೀನು ತಾಯಿ ನೀನು ಅನ್ನುವಂಥ ಮಾತಿನಲ್ಲಿ ಕೂಡ ಮಾತೃದೇವೋ ಭವ, ಪಿತೃದೇವೋ ಭವ, ಗುರುದೇವೋ ಭವ, ಆಚಾರ್ಯ ದೇವೋ ಭವ ಅಂದರು. ಅಂದರೆ ಸೂರ್ಯ ಚಂದ್ರ ಮೊದಲಾದವರಲ್ಲಿ ಏನು ಆ ಸೂರ್ಯ ಚಂದ್ರ ನಕ್ಷತ್ರ ಆ ವಿಶೇಷವಾದ ಆ ಬೆಳಕು, ಆ ವಿನ್ಯಾಸ, ಅದರ ಆಕಾರ, ಅದರ ರೂಪ ಎಲ್ಲಿದ್ದು ಬಂದು ಅವಕ್ಕಂತ ಪರಮಾತ್ಮನಿಂದನೇ. ಹಾಗಾಗಿ ಈ ರೀತಿ ವಿದ್ಯುತ್ ಶಕ್ತಿಯೇ ಅನಂತ ವಿದ್ಯುತ್ತಿನಿಂದ ಕಾರ್ಯ ಮಾಡುವಂಥ ಮಿಕ್ಸಿ ತಗೊಳ್ರಿ, ಗ್ರೈಂಡರ್ ತಗೊಳ್ಳಿ, ಟ್ಯೂಬ್ಲೈಟ್ ತಗೊಳ್ರಿ, ಫ್ಯಾನ್ ತಗೊಳ್ರಿ, ಫ್ರಿಜ್ ತಗೊಳ್ರಿ, ಸಣ್ಣ ಜೀರೋ ಬಲ್ಬ್ ತಗೊಳ್ರಿ, ಎಲ್ಲದಲ್ಲಿ ಬೆಳಕು ಯಾರ್ದು ಅಂದರೆ ವಿದ್ಯುತ್ತಿಂದೇ ಬೆಳಕಂತ. ಆದರೆ ಒಂದೇ ವಿದ್ಯುತ್ತಿನಿಂದ ಫ್ಯಾನು ತಿರುಗ್ತದ, ಹೌದು ಗಾಳಿ ಬೀಸ್ತದ, ಗ್ರೈಂಡರು ಗಟ್ಟಿದ್ದನ್ನು ಮೆತ್ತಗೆ ಮಾಡ್ತದೆ, ನಾನಾ ಫ್ರಿಜ್ಜು ಕೆಡಲಾದಂಗೆ ತಂಪು ಮಾಡ್ತದೆ. ಫ್ರಿಜ್ಜಿಗೊಂದು, ಫ್ಯಾನಿಗೊಂದು, ಗ್ರೈಂಡರ್ಗೊಂದು ವಿದ್ಯುತ್ ಬೇರೆ ಅದೇನು? ಒಂದೇ ವಿದ್ಯುತ್ತು, ಆದರೆ ಕರ್ಮಗಳು ಬೇರೆ, ಮಾಡುವ ಕರ್ಮಗಳು ಬೇರೆ.
ಅದರಂತೆ ಒಬ್ಬ ಪರಮಾತ್ಮ ಅವನು ಹೇಗೆ ಅಂದರೆ ಅದರ ಸಂಪರ್ಕದಲ್ಲಿ ಯಾವ ಉಪಾಧಿ ಆದ ಆ ಉಪಾಧಿಯ ರಕ್ಷಣೆಯನ್ನು ಮಾಡಬಲ್ಲವನೇ ಪರಮಾತ್ಮ. ಉಪಾಧಿ ಸಂಪರ್ಕ ಇರಬೇಕು. ವಿದ್ಯುತ್ ಆದ ಬಲ್ಬ್ ಇಲ್ಲಂದ್ರೆ ಬೆಳಕಿಲ್ಲ, ವಿದ್ಯುತ್ ಆದ ಫ್ಯಾನ್ ಇಲ್ಲಂದ್ರೆ ಗಾಳಿ ಇಲ್ಲ, ಗ್ರೈಂಡರ್ ಆದ ವಿದ್ಯುತ್ ಅಂದರೆ ಕೆಲಸ ಮಾಡಂಗಿಲ್ಲ. ಅಂದರೆ ಸಂಪರ್ಕ ಇದ್ದಾಗ ಕೆಲಸ ಆಗ್ತದಂತ ಇಲ್ಲಿ ತಾತ್ಪರ್ಯ ತಗೋಬೇಕು. ಅದೇ ರೀತಿಯಾಗಿ ಇಲ್ಲಿ ಕೂಡ ಯಾರು ಪರಮಾತ್ಮನ ಗುರುನಾಥನ ಸಂಪರ್ಕದಲ್ಲಿ ಯಾರೋ ಅವರಿಗೆ ಮೋಕ್ಷವನ್ನು ಕೊಡಬಲ್ಲನು. ಸಂಪರ್ಕನೇ ಇಲ್ಲ, ಗುರು ಎಲ್ಲೋ ಶಿಷ್ಯಲ್ಲೋ. ಸಂಪರ್ಕ ಇದ್ದಾಗಂತ ಅನ್ನಬೇಕು ವಿನ ಇದರ ಮೇಲೆ ಗೊತ್ತಾಗ್ತದ ಜಿಜ್ಞಾಸುಗಳು ಯಾರು, ಮುಮುಕ್ಷುಗಳು ಯಾರು, ಶಿಷ್ಯರು ಯಾರು, ಗುರುಗಳು ಯಾರಂತ ತಾನೇ ಗೊತ್ತಾಗ್ತದ. ಹಾಗಾಗಿ ನಾವು ಯಾವ ಜನ್ಮದ ಪುಣ್ಯದ ಗೊತ್ತಿಲ್ಲ, ಸುಮಾರು ದಿನಗಳಿಂದ ಈ ಸಂಪರ್ಕದಲ್ಲಿ ಇದ್ದೀವಂತ ನಮ್ಮ ಹಣೆ ಬರ ಭಾಳ ಚೆಂದಾಗ್ಯದ. ಹೊರಗಡೆ ನಾನಾ ರೀತಿ ವ್ಯತ್ಯಾಸ ಕಾಣಬಹುದು. ನನ್ನ ದೃಷ್ಟಿಯಲ್ಲಿ ಒಳಗೆ ಮಾತ್ರ ಎಲ್ಲರೇ ಸಂತೋಷವಾಗ್ಯಾರ. ಬಡವರೇ ಇರಲಿ, ಶ್ರೀಮಂತರಿರಲಿ, ಯಾವುದು ಲಕ್ಷ್ಯ ಇಲ್ಲ ಯಾರಿಗೆ. ಮೊದಲಿದ್ದಂಥ ಲಕ್ಷ್ಯ ಇವತ್ತ ಜಿಜ್ಞಾಸುಗಳಿಗೆ ಅಲಕ್ಷ್ಯ ಆತದಿಲ್ಲ. ಲಕ್ಷ ಇಡ್ರಿ, ಲಕ್ಷ ಇಡ್ರಿ, ಲಕ್ಷ ಇಡೋದು ಎಲ್ಲಿ ಇಡ್ತಾರೆ ಲಕ್ಷ್ಯ? ಹಾಳಾಗೋದ್ರಲ್ಲಿ ಲಕ್ಷ್ಯ ಇಡೋದಲ್ಲ, ಹಾಳು ಆಗದೆ ಇರುವುದೆಲ್ಲ ಅಲ್ಲಿ ಲಕ್ಷ್ಯ ಇಡಬೇಕಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣವರು ಕೂಡ ಬಹಳ ಸಲ ಹೇಳಿವಲ್ಲ ಈ ಮಾತು. ಯಾರು ಒಪ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಬೇರೆ. 1,96,000 ಜಂಗಮ ಅಥವಾ ಗಣಗಳಿಗೆ ನಿತ್ಯ ಆತ ದಾಸೋಹ ಮಾಡ್ತಿದ್ರು ಬಸವಣ್ಣನವರು ಅಂತ ಪ್ರಖ್ಯಾತಿಯಾದಂಥ ವಿಷಯವಲ್ಲ ಇದು, ಬಹಳ ಪ್ರಖ್ಯಾತಿ ಆಗಿದೆ. ಆದರೆ ವಿಚಾರ ಮಾಡಿ ನೋಡ್ಬೇಕಲ್ಲ ನಾವು. ವಿಚಾರ ಮಾಡಿ ನೋಡಿದಾಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇವಸೂರಿನ ಗ್ರಾಮದಲ್ಲಿರುವಂಥ ಗಣಗಳ ಸಂಖ್ಯೆ ಇದ್ದಷ್ಟು ಬೇರೆ ನಮ್ಮ ಭಾಗದಲ್ಲಿ ಎಲ್ಲಿ ಇಲ್ಲ. ಸುಮಾರು 700-800 ಜನಸಂಖ್ಯೆ ಗಣಗಳ ಸಂಖ್ಯೆ ಆದ. ಆಗಿನ ಕಾಲದಲ್ಲಿ ಬಸವಣ್ಣವರ ಕಾಲದಲ್ಲಿ ಜನಸಂಖ್ಯೆ ಎಷ್ಟಿತ್ತು? 800 ವರ್ಷಗಳ ಹಿಂದೆ ಆಗ ಜನಸಂಖ್ಯೆ ಎಷ್ಟಿತ್ತು? ಭಾಳ ಕಡಿಮೆ ಇತ್ತು ಜನಸಂಖ್ಯೆ. ಅಷ್ಟು ಜನಸಂಖ್ಯೆ ಮಧ್ಯದಲ್ಲಿ ಗಣಗಳು ಎಷ್ಟು ಮಂದಿ ಅಂದ್ರೆ ಅವರು 1,96,000 ಇವರಲ್ಲಿ ತರ್ತದೆ. ಜನಗಳೇ ಕಡಿಮೆ, ಅದ್ರಾಗ ಇವ್ರನ್ನ ತಗೋಬೇಕಲ್ಲಪ್ಪ ಅಂತ ಹೇಳಿದ್ರು ಕೂಡ ಅದರ ಲಕ್ಷ್ಯಾರ್ಥ ಏನಂದ್ರೆ ಒಂದು ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ, ಒಬ್ಬ ಪರಮಾತ್ಮ, ಒಬ್ಬನೇ ಈಶ್ವರ, ಒಬ್ಬನೇ ದೇವರು, ದೇವನೊಬ್ಬ ನಾಮ ಹಲವು ಅಂತ ಅವರೇ ಹೇಳ್ಯಾರ. ಅಂತ ತನ್ನ ಪರಮಾತ್ಮ ಸ್ವರೂಪ ಅಂತ ಅರಿತಂತ ತಿಳಿದಂತ ಒಂದು ಅದರ ಮೇಲೆ ಲಕ್ಷ್ಯ ಯಾರಿಟ್ಟಾರ? ಲಕ್ಷ್ಯ ಇಡಬೇಕಲ್ಲ, ಲಕ್ಷ್ಯ ಇಟ್ಟವರು 96,000 ಅಂದ್ರೆ 96 ಬೆರಳುದ್ದ ಇರುವಂತ ಪುರುಷರ ಮೇಲೆ ಬಸವಣ್ಣವರಿಗೆ ಲಕ್ಷ್ಯ ಇತ್ತು ಅಂತ ಅರ್ಥ ಮಾಡಬಹುದು. ಇಲ್ಲಂದ್ರೆ ಅಷ್ಟು ಮಂದಿ ಎಲ್ಲಿ ತರ್ತಿದ್ದಿ, ಎಲ್ಲಿ ಮಾಡ್ತಿದ್ದಿ, ಎಷ್ಟು ಪ್ರಸಾದ ಮಾಡ್ತಿದ್ದಿ? ಅದು ಲಕ್ಷಾರ್ಥದಲ್ಲಿ ಹೇಳಿದ ಮಾತದು. ಅದರಂತೆ ಅಂಥವರಿಗೆ ಮಾತ್ರ ಮೋಕ್ಷ ತಾನಾಗಿ ಕೊಡ್ತಾರಂತ. ಆಸರೆ ಉಪಾಧಿ ಸಂಪರ್ಕದಾಗದಲ್ಲ. ಹೀಗೆ
ಈ ಎಲ್ಲ ವಿಶೇಷಣಗಳಿಂದ ಒಳಗೂಡಿದ ಪುರುಷೋತ್ತಮವಾದ ಶ್ರೀಕೃಷ್ಣನೇ ಸರ್ವ ಪ್ರಾಣಿಗಳು ಪಿತನೂ ಹೌದು, ತಂದೆನೂ ಆತ, ಗುರುವಾಗಿಯೂ ಮತ್ತು ರಾಜನಂತೆ ಶಾಸಕನಾಗಿಯೂ. ಶಾಸನಗಳನ್ನು ಯಾರು ಚಲಾವಣೆ ಮಾಡ್ತಾರೆ? ಶಾಸಕರಿಗೆ ಅಧಿಕಾರ ಅದ. ಈ ಊರು ರೋಡ್ ಕಿತ್ತಿ ಆ ಊರಿಗೆ ಹಾಕ್ರಿ, ಆ ಊರದ ಕಿತ್ತಿ ಇಲ್ಲಿ ಹಾಕ್ರಂತ ಅಧಿಕಾರಿ ಶಾಸಕರಿಗೆ ಅದ. ಅದರಂತೆ ಇಲ್ಲಿ ತಂದೆನೂ ಕೃಷ್ಣನೇ, ಗುರುರೂಪಾದವನೂ ಕೃಷ್ಣನೇ, ರಾಜನಂತೆ ಶಾಸನವನ್ನು ಚಲಾಯಿಸುವವನು ಕೃಷ್ಣನೇ. ಈ ರೀತಿ ಇರುವುದರಿಂದ ಅವನು ಸರ್ವರಿಂದಲೂ ಆರಾಧಿಸಿಕೊಳ್ಳಲು ಯೋಗ್ಯನು. ಎಲ್ಲರಿಂದ ಪೂಜೆಗೊಳ್ತಾರೆ ನೋಡಿ, ಎಲ್ಲರಿಂದ. ಆವಾಗ ಆರಾಧನೆ ಆಗ್ತದೆ. ಅದಾದಾಗ ಆರಾಧನೆ ಎಂಬ ಮಾತೆಲ್ಲಿ ಅಂತೂ ಕೂಡ ಕೆಲವು ವಚನಕಾರ ಹೇಳ್ತಾರೆ. ನಿಧಾನವ ಕಂಡ ಬಳಿಕ ಜಳಗ ತೊಳೆಯಲೇಕೆ ಅಂದರೆ ಭೂಮಿ ತೋಡ್ತಾನೊಬ್ಬ ಮನುಷ್ಯ ನಿಧಿಗಾಗಿ, ಸಂಪತ್ತಿಗಾಗಿ, ಹೌದಲ್ಲ? ಅದು ಯಾವುದನ್ನ ಸಿಕ್ತಂದ್ಮೇಲೆ ಕಣ್ಣಲ್ಲ ತೊಡಕಲ್ಕ, ಕಂಡ ಮೇಲೆ ಮತ್ತೆ ಅದನ್ನ ತೋಡಕೋತಾನೆ, ಕಂಡ ಮೇಲೆ ತೋಡಂಗಿಲ್ಲ. ಅದೇ ರೀತಿ ಮಾಣಿಕ್ಯವ ಕಂಡ ಬಳಿಕ ಕೊಳ್ಳಿಯ ಹಂಗೇಕೆ. ಮಾಣಿಕ್ಯ ಅನ್ನೋದು ಸ್ವಯಂ ಪ್ರಕಾಶವಾದದ್ದು. ಅದು ಇಲ್ಲಿಟ್ರೆ ಅದಕ್ಕೆ ಹೇಳ್ತಾರಲ್ಲ, ಸರ್ಪದ ಎಡೆ ಮೇಲೆ ಮಾಣಿಕ್ಯ ಇತ್ತು ಅಂತ. ಸರ್ಪ ಕತ್ತಲಿನ ಸಮಯದಲ್ಲಿ, ನಿಶಬ್ದವಾದ ಸಮಯದಲ್ಲಿ ಅದು ಒಂದು ಕಡೆ ಬಂದು ಆ ಮಾಣಿಕ್ಯವನ್ನು ಹೆಡೆಯ ಮೇಲಿಂದ ಕೆಳಗಿಟ್ಟು ಸುತ್ತ ಇರುವಂಥ ಬೆಳಕಿನಲ್ಲಿ ಅದೆಲ್ಲ ತನ್ನ ಕೆಲಸವನ್ನು ಮುಗಿಸಿ ಮತ್ತೆ ಮಾಣಿಕ್ಯವನ್ನು ಹೆಡೆಯ ಮೇಲೆ ಇಟ್ಟುಕೊಂಡು ಹೋಗ್ತದ ಅಂತ ಹೇಳೋ ಮಾತು ಕೇಳಿರಿ ನೀವು, ನಾನು ಕೇಳೀನಿ. ಮತ್ತೆ ಆ ಮಾಣಿಕೆಯಲ್ಲಿ ಅಷ್ಟು ಕೊಳ್ಳಿ ಬೆಳಕು ಬೇಕಂದ್ರೆ ಮಾಣಿಕ್ಯದ ಮೇಲೆ ಯಾವ ಕಟ್ಟಿಗೆ ಬೇಕಾಗಿಲ್ಲ. ಕಾಮಧೇನು ಕರವೆಡೆ ಕರುವಿನ ಹಂಗೇಕೆ. ಕಾಮಧೇನು ಕರು ಬೇಕಾಗಿಲ್ಲ, ಅದಕ್ಕೆ ತಾನೇ ನಿರಂತರವಾಗಿ ಹಾಲು ಕೊಡ್ತದ. ಮತ್ತೆ ಅಂತ ಹಾಲನ್ನು ಕರಿಬೇಕಾದ್ರೆ ಕರುವಿನ ಹಂಗು ಬೇಕನ್ನು ಬೇಕಿಲ್ಲ. ನಮ್ಮ ಚೆನ್ನ ಬಸವ ಕಂಡೊಡೆ ಆರಾಧನೆ ಎಂಬ ಅಂಗೇಕೆ ಅಂತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವರು ಹೇಳ್ತಾರೆ. ನಿಜವಾದ ನಮ್ಮ ಸ್ವರೂಪ ಕಂಡ ಮೇಲೆ ಏನು ಮಾಡ್ತಿದ್ದೆ ಅಂತ ಅಲ್ಲಿ ತನ್ನ ಸ್ಥಾನ ಇಡೋದ್ರ ಕೆಲಸ. ಹಾಗಾಗಿ ಅಲ್ಲಿ ಯಾರ ಹಂಗಿಲ್ಲ ಅಂತ. ಹೀಗೆ ಮುಂದೆ 16ನೇ ಶ್ಲೋಕದಲ್ಲಿ ಮತ್ತೆ ಏನು ಹೇಳ್ತಾರೆ ಅಂದರೆ, ವಕ್ತುಂ ಅಹರ್ಷಿ ಅಶೇಷಣ ದಿವ್ಯ ಹಿ ಆತ್ಮ ವಿಭೂತಯ ಯಾಭಿ ವಿಭೂತಿಭಿ ಲೋಕಾನ್ ಇಮಾನ್ ತ್ವಂ ವ್ಯಾಪ್ಯ ತಿಷ್ಯಸಿ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಇಲ್ಲಿ ಈ ಎಲ್ಲ ಕಾರಣವನ್ನು ನೋಡಿದಾಗ, ವಿಚಾರ ಮಾಡಿದಾಗ, ನೀನೇ ದಿವ್ಯವಾದ ವಿಭೂತಿ ಉಳ್ಳವನು. ವಿಭೂತಿ ಅಂದರೆ ಜ್ಞಾನ ಅಂತ. ಯಾರೆಲ್ಲ ಅದು ದಿವ್ಯವಾದ ಜ್ಞಾನ? ದೇವರೆಲ್ಲ ಅದು, ಪರಮಾತ್ಮನಲ್ಲ ಅದು, ನಿನ್ನಲ್ಲ ಅದು. ಅವ್ರು ಹೇಳ್ತಾರೆ ನಿನ್ನಲ್ಲ ಅದು ಅಂತಾರೆ. ನಿನ್ನೆಲ್ಲ ಅದಂದ್ರಿಲ್ಲ. ಆ ಕಾರಣಕ್ಕಾಗಿ ನಮ್ಮಲ್ಲಿ ಆದಂದ್ರೆ ಇದೆ ಅನ್ನೋದಕ್ಕೆ ಮತ್ತೆ ಪ್ರಶ್ನೆ ಮಾಡಿದಾಗ 3 ಕಾಲದೊಳು ಯಾವುದು ಇದೆಯೋ ಅದು ಸತ್ಯ. ಜಾಗ್ರತೆ ಇರ್ತಿದ್ದಿ, ಸ್ವಪ್ನ ಸುಸುಪ್ತಿ, ಮತ್ತೆ ದಿವ್ಯವಾದ ಜ್ಞಾನ ನಿಲ್ಲಲ್ಲ, ಅದು ದೇವರಿಲ್ಲ, ಅದು ನಿಲ್ಲಲ್ಲ. ಮತ್ತೆ ದೇವ್ರನ್ನ ನೀನೇ ತಿಳ್ತಿದ್ದೋ ದೇವ್ರನ್ನ ತಿಳಿದ್ನೋ?
ನೀನೇ ತಿಳಿದಂದರೆ ದೇವರನ್ನು ತಿಳಿಯುವಂಥ ದಿವ್ಯ ಜ್ಞಾನ ನಿಲ್ಲಲಾದ. ಇದರಂತೆ ಸೂರ್ಯ ಚಂದ್ರಾದಿಗಳನ್ನು ಕೂಡ ನೀನೇ ತಿಳಿತಿದ್ದು ಅವ್ರು ತಿಳಿದ್ರು. ನೀನೇ ತಿಳಿದಿದ್ದಂದರೆ ಸೂರ್ಯ ಚಂದ್ರನಿಗೂ ತಿಳಿಯುವಂಥ ದಿವ್ಯ ಜ್ಞಾನ ನಮ್ಮಲ್ಲಿ ಆದಂಥ ಅರ್ಥ ಆಯಿತು. ಬರೀ ಅರ್ಥ ಅಲ್ಲ, ಅನುಭವನ ಆದ. ಅನುಭವ ಅದಿಲ್ಲ. ಹಾಗಾಗಿ ಈ ಎಲ್ಲ ಲೋಕಗಳನ್ನು ವ್ಯಾಪಿಸಿಕೊಂಡಿರುವ, ವ್ಯಾಪಿಸಿ ಅಂದರೆ ಪೂರ್ಣ ಅಂತ, ಹಾಗೂ ಪರಿಪೂರ್ಣವಾಗಿರುವೆ. ಎಲ್ಲ ಎರಡು ಶಬ್ದ ಬಡಿಸ್ಯಾರ. ವ್ಯಾಪಿಸಿಕೊಂಡ ಪೂರ್ಣ ಅಂತೂ ಹೇಳ್ಯಾರ, ಮತ್ತೆ ಪರಿಪೂರ್ಣ ಅಂತಾರ. ತಿಷ್ಯಹಿ ಅಂದರೆ ಪರಿಪೂರ್ಣ, ವ್ಯಾಪ್ಯ ಅಂದರೆ ವ್ಯಾಪಿಸಿಕೊಂಡು. ಯಾಕೆ ಮಾತು ಹೇಳಿದ್ರಲ್ಲಿ ಅಂದರೆ, ಎಲ್ಲ ಜಗತ್ತನ್ನೇ ವ್ಯಾಪಿಸಿಕೊಂಡಿರುವುದು ಯಾವುದು ಅಂದರೆ ಪಂಚಮಹಾಭೂತಗಳ ದೊಡ್ಡವು. ಆ ಎಲ್ಲ ಪಂಚಮಹಾಭೂತಗಳಲ್ಲಿ ವ್ಯಾಪಕವಾದದ್ದು ಆಕಾಶ. ಆಕಾಶವತ್ ಸರ್ವಗತಶ್ಯ. ಎಲ್ಲ ಕಡೆ ಆಕಾಶದಿಲ್ಲ, ವ್ಯಾಪಕ. ಇನ್ನೊಂದು ತಿಷ್ಯಶಿ ಅಂದರೆ ಅದು ಪರಿಪೂರ್ಣವಾಗಿರುವುದು. ಆಕಾಶ ಪೂರ್ಣ ಆದ, ಪರಿಪೂರ್ಣ ಅಲ್ಲ. ಯಾಕ ಪರಿಪೂರ್ಣ ಅಲ್ಲ? ಪೂರ್ಣ ಆದ, ಆದ್ರೆ ಪರಿಪೂರ್ಣ ಅಲ್ಲ ಅಂತ ಯಾಕೆ ಹೇಳಿದ್ರು? ಆಕಾಶ ಪೂರ್ಣವಾದದ್ದೇ ಆತ್ಮ ಅಂತ ಲಕ್ಷ್ಯ ಈ ಕಡೆ ಹೋಗಬಾರ್ದು. ಆತ್ಮನೇ ಆಕಾಶವೇ ಆತ್ಮ ಅಂತ ತಿಳ್ಕೋಬಾರ್ದಂತ ಪರಿಪೂರ್ಣ ಅಂತಿಟ್ರು. ಯಾಕಂದ್ರೆ ಆಕಾಶ ಕಾಣ್ತದಿಲ್ಲ ಮಗ. ಪರಿಪೂರ್ಣವಾದ ಪರಮಾತ್ಮ ನಿರಾಕಾರ. ಇದು ವ್ಯಷ್ಟಿ ರೂಪವಾಗಿ, ಸಮಷ್ಟಿ ರೂಪವಾಗಿ ಇವೆಲ್ಲ ಭೂತಗಳ ರೂಪವಾಗಿ ತೋರ್ತವ. ಹಾಗಾಗಿ ಈ ಲೋಕದಲ್ಲಿ ತೋರಿ ಬರುವಂತ ಯಾವ ಕಾಣ್ತಾವ ಎಲ್ಲ ವಸ್ತುಗಳು ಪರಮಾತ್ಮನ ಏನು ಲಕ್ಷಣದಿಂದ ಕೂಡ್ಯಾವಂದ್ರೆ ಅಸ್ಥಿಭಾತಿ ಪ್ರಿಯ ರೂಪದಿಂದ ವ್ಯಾಪಕ ಅಂತ ತಿಳ್ಕೋಬೇಕು ನಾವು. ನಾಮರೂಪದಿಂದ ವ್ಯಾಪಕ ಆಗ್ಯದ ಆಕಾಶ, ಹೌದಿಲ್ಲ? ಆದರೆ ನೀನು ಅಸ್ಥಿಭಾತಿ ಪ್ರಿಯ ರೂಪದಿಂದ ವ್ಯಾಪಕ ಆಗಿರಬೇಕು. ಹಾಗಾಗಿ ಬ್ರಹ್ಮಕ್ಕಿಂತ ಬೇರೆ ಆಗಿರುವುದು ತೋರುವುದು ಎಲ್ಲ ಬರಿಯ ತೋರಿಕೆಯನ್ನು. ಬ್ರಹ್ಮನನ್ನು ಬಿಟ್ಟು ಏನೇನು ತೋರ್ತವ ಜಗತ್ತಲ್ಲಿ ಬರಿಯ ತೋರಿಕೆ. ಬರಿಯ ತೋರಿಕೆ ಅಂದ್ರೆ ಮೃಗಜಲ ಅಂತೆ. ಬರಿಯ ತೋರಿಕೆ ನೀರಾವಿನಲ್ಲಿ ತೋರೋದು ಬಿಟ್ಟಿಲ್ಲ, ಆದರೆ ಒಂದು ಹನಿ ನೀರಿಲ್ಲ. ಬರಿಯ ತೋರಿಕೆ. ಇದೇ ವಿಷಯವನ್ನ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಎಲ್ಲಿ ಮತ್ತೊಂದನ್ನು ನೋಡುವುದಿಲ್ಲವೋ, ಮತ್ತೊಂದನ್ನು ತಿಳಿಯುವುದಿಲ್ಲವೋ ಅದೇ ಭೂಮ ಅಂದರೆ ಪೂರ್ಣವಸ್ತು. ಇದಕ್ಕ ಪೂರ್ಣವಸ್ತು ಅಂದ್ರು ಮತ್ತೆ ಒಂದನ್ನು ನೋಡೋದಿಲ್ಲವೋ, ಮತ್ತೆ ಒಂದನ್ನು ತಿಳಿಯುವುದಿಲ್ಲವೋ. ಪರಿಪೂರ್ಣವಾದದ್ದು ಏನದ? ಅದರಂತೆ ಮತ್ತೊಂದು ಇಲ್ಲ ಅಂತ. ಅದರಂತೆ ಇಲ್ಲ, ಮತ್ತೆ ಮತ್ತೊಂದನ್ನು ಮತ್ತೆ ಒಂದು ಅದನ್ನು ತಿಳಿಯುವುದಿಲ್ಲ. ಅದರಂಗ ಸಮ ಯಾವುದಿಲ್ಲ, ಮತ್ತೆ ಅದನ್ನು ಯಾವುದು ತಿಳಿಯುವುದಿಲ್ಲ. ಎಲ್ಲವನ್ನು ತಿಳಿಯದೇವದಾದ ಆತ್ಮ ನೋಡ್ರಿ, ಆತ್ಮ. ಹಾಗಾಗಿ ಇಲ್ಲಿ ಸರ್ವತ್ರ ಬ್ರಹ್ಮವನ್ನ ದರ್ಶಿಸುವ ಜ್ಞಾನವೇ ಶುದ್ಧವಾದ ಬ್ರಹ್ಮಜ್ಞಾನ. ಇದರ ದರ್ಶನ ಅನುಭವ ನಮಗೆ ಆಗಬೇಕಾಗಿದ್ರೆ ಏನು ಬೇಕು ಅಂದರೆ ಶುದ್ಧವಾದ ಬ್ರಹ್ಮಜ್ಞಾನ. ಶುದ್ಧ ಅಂತ ಎಷ್ಟೋ ಸಲ ಕೇಳಿದ್ರೆ ಯಾಕೆ ಶುದ್ಧ ಅನ್ನಬೇಕು ಅಂತ. ಸತ್ಯರೂಪ ಪರಮೇಶ್ವರನು ಲೋಕವನ್ನ ವ್ಯಾಪಿಸಿಕೊಂಡಿದ್ದಾನೆ.
ಸತ್ಯವೆಂಬ ತಂತುವಿನಿಂದ ಬ್ರಹ್ಮಾಂಡವೆಂಬ ಪಟವು ಹೆಣೆಯಲ್ಪಟ್ಟಿದೆ. ನಿನ್ನೆನೇ ಹೇಳಿವೆಲ್ಲ ನಾವು. ಆ ಹುಳು ಹೆಂಗ ಉಪಾದಾನ ಕಾರಣ ತಾನೇ, ಸಹಕಾರಿ ಕಾರಣ ತಾನೇ, ನಿಮಿತ್ತ ಕಾರಣ ತಾನೇ, ಇದರಂತೆ ಇಲ್ಲಿ ಜನನ ಮರಣದ ತೊಡಕುಗಳೆಲ್ಲ ಬಿಚ್ಚಿ ಹೋಗುತ್ತವೆ. ಎದರಿಂದ ಅಂದರೆ ಸತ್ಯ ದರ್ಶನದಿಂದಲೇ ನಿತ್ಯ ಸುಖ ಆಗ್ತದೆ. ಯಾವಾಗ ನಿತ್ಯವಾದ ಸುಖ ಆಗ್ತದ ಅಂದರೆ ಅದು ಅನಿತ್ಯದ ದುಃಖಗಳ ನಿವೃತ್ತಿ ಆಗ್ತವ. ಸತ್ಯವಾದ ಸುಖ ಆಗೋತನ ಅನಿತ್ಯವಾದ ದುಃಖ ಹೋಗೋದೇ ಇಲ್ಲ ಅಂತವ. ಆ ಕಾರಣದಿಂದ ನಮಗೇನಾಗದ, ಜನನ ಮರಣದ ತೊಡಕುಗಳು ನಾವು ಎಂದೆವ. ಇನ್ನು ತೊಡಕಾವಂದ್ರೆ ಯಾಕಂದ್ರೆ ಸತ್ಯವಾದ ಬ್ರಹ್ಮಜ್ಞಾನದ ಅನುಭವದ ಕೊರತೆ ಆದ. ದೃಢ ಆಗ್ಬೇಕಲ್ಲ, ದೃಢ ಆಯ್ತಿಲ್ಲ ಅವಾಗ ತಾನು ಬಿಚ್ಚಿ ಹೋಗ್ತಾವಂತ ಮಹಾತ್ಮರು. ಅದಕ್ಕಾಗಿ ಕೃಷ್ಣನ ಸ್ವರೂಪವನ್ನು ತಿಳಿಯಲು ಪ್ರಾರ್ಥನೆಯನ್ನು ಮಾಡಿದ್ದು ಕೇವಲ ಬುದ್ಧಿಯ ಕುತೂಹಲ ಮಾತ್ರವಲ್ಲ, ಅದು ಅವನ ಹೃದಯದಲ್ಲಿರುವ ನಿಜವಾದ ಜಿಜ್ಞಾಸೆಯ ಪರಿಚಯ. ಕುತೂಹಲಕ್ಕಾಗಿ, ತರ್ಕಕ್ಕಾಗಿ, ಬುದ್ಧಿಯ ವಿಚಾರಗಳನ್ನು ಮಾಡಿ ಶಾಣೆ ಅನ್ಸೋ ಕೇಳಿಲ್ಲ. ಹೃದಯದಲ್ಲಿ, ಮನಸ್ಸಿನಲ್ಲಿ ಹೊಯ್ದಾಡ್ತಿತ್ತು ಭವಮಾಲೆ. ಆ ಭವಮಾಲೆಯನ್ನು ಬಿಡುಗಡೆ ಆಗ್ಬೇಕಂತ ನಿಜವಾದ ಹೃದಯ ಆತುರತಿತ್ತು. ಹಾಗಾಗಿ ಆತ್ಮ ಸತ್ಯ ಸ್ವರೂಪನಾದ ಆತ್ಮನನ್ನು ತಿಳಿಯದೆ ಶಾಂತಿ ದೊರೆಯಲಾರದು. ಶಾಂತಿ ಬೇಕಂತೀವಿ, ಸತ್ಯದ ಅರಿವಾದ್ರಲ್ಲ ಶಾಂತಿ ಆಗೋದು. ಹಾಗಾಗಿ ಸತ್ಯ ಸ್ವರೂಪದ ಅನುಭವ ಆಗದಿದ್ದವರಿಗೆ ಕತ್ತಲೆಯೂ ಕವಿಯುವಂತೆ ಅನೇಕ ಚಿಂತೆಗಳು ಬಂದು ಕುದಿಯುತ್ತವೆ. ಸತ್ಯದ ಸ್ವರೂಪ ಎಲ್ಲಿವರೆಗೆ ಆಗೋದಿಲ್ಲೋ ಅಲ್ಲಿವರೆಗೂ ಅನುಭವ ಆಗಬೇಕು. ಅಲ್ಲಿವರೆಗೂ ಕತ್ತಲೆಯು ಕವಿಯುವಂತೆ ಮತ್ತೆ ಅಜ್ಞಾನದಿಂದ ಅನಂತ ರೀತಿ ದುಃಖಗಳು, ಚಿಂತೆಗಳು ಬಂದು ಕೂಡುತ್ತವೆ. ಆ ಪ್ರಸಂಗದಲ್ಲಿ ಅವನಿಗೆ ಶಾಂತಿ ಆಗಂದ್ರೆ ಎಲ್ಲಿ ತತ್ತ ಶಾಂತಿ? ಶಾಂತಿ ಆಗಂದ್ರೆ ಆಗೋದಿಲ್ಲ ಅಂತ. ಅದಕ್ಕೆ ಉಪ್ಪಿನ ಹರಳನ್ನ ಇರುವೆ ಕೆಳಗಾಕಿ ಸಕ್ಕರೆಯನ್ನ ಹಳ್ಳನ್ನ ಬಾಯಿಲಿಟ್ರೆ ಸಿಹಿ ಆಗ್ತದೆ. ಉಪ್ಪುನೂ ಬರಬೇಕು, ಸಿಹಿ ಹುಡುಕಾಡಬಾದ್ರೆ ಸಿಹಿ ಮೇಲೆ ತಿರುಗಾಡ್ತದೆ. ಸಿಹಿ ಗುಡ್ಡದಲ್ಲಿ ಅದು ಸಕ್ಕರೆ ಗುಡ್ಡದಾಗ ಇರಿಬೇಕು. ಅದಕ್ಕೆ ಬರೀ ಉಪ್ಪು ಆಗ್ತದೆ. ಯಾಕಂದ್ರೆ ಮೊದಲಿದ್ದು ಉಪ್ಪು ಬಿಟ್ಟೇ ಇಲ್ಲಲ್ಲ ಅವನು, ಅದು ಹೋಗತಾನ. ಅದರಂತೆ ಸತ್ಯವನ್ನ ನಾವು ಎಲ್ಲಿವರೆಗೂ ಅನುಭವದ ಗಿಡಂಗಿಲ್ಲೋ ಅಲ್ಲಿವರೆಗೂ ಕಹಿಯಾದ ಚಿಂತನೆಗಳೇ. ಆ ಕಾರಣದಿಂದ ಸಮಯ ಬಹಳ ಆಗ್ಯದ. ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿಗೆ ಮಂಗಲವನ್ನು ಹೇಳೋಣ. ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ, ಸದಾ ಬೆಳಗುತ್ತದ ಹೃದಯ ಕಮಲದಲ್ಲಿ, ಸದಾ ಬೆಳಗುತ್ತದ ಹೃದಯ ಕಮಲದ ಈ ಕೋನೋಲ್ಯಾದ ನೋಡು ಸಖಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ. ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ತಾನೆ ತಾನೆ ಕುಳಿತು ತನ್ನೊಳು ಏನು ಕಳವ ತುಂಬಿ, ತಾನೆ ತಾನೆ ಕುಳಿತು
ತನ್ನೊಳು ಏನು ಕಳವ ತುಂಬಿ ಏನು ಹೇಳಲಿ ಸ್ವಾನುಭಾವದಿ ಏನು ಹೇಳಲಿ ಸ್ವಾನುಭಾವದಿ ಕೋನ ತೋರಿದ ಜ್ಞಾನ ಮೂರ್ತಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು ಅಲ್ಲ ಹೌದು ಇಲ್ಲೇ ಉಂಟು ಅಲ್ಲ ಹೌದು ಇಲ್ಲೇ ಉಂಟು ಬಲ್ಲ ಮಾತ್ಮರುಳು ಸ್ಥೂಲ ಸೂಕ್ಷ್ಮದಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ನಿತ್ಯ ನಿರುಪಾದಿ ಉಪಾದಿಗೆ ಅತ್ತಲೆ ಬೆಳಗಿದೆ ನಿತ್ಯ ನಿರುಪಾದಿ ಉಪಾದಿಗೆ ಅತ್ತಲೆ ಬೆಳಗಿದೆ ಸತ್ಯ ಚಿದಾನಂದನಾಗಿ ಸತ್ಯ ಚಿದಾನಂದನಾಗಿ ಎತ್ತ ನೋಡಿದರೆ ಅಮೃತನಾಗಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಸದಾ ಬೆಳಗುತ್ತದ ಹೃದಯ ಕಮಲದಳು ಸದಾ ಬೆಳಗುತ್ತದ ಹೃದಯ ಕಮಲದ ಏಕೋ ಇಲ್ಲದ ನೋಡು ಸೈಕಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ ಗುರುನಾಥ ಮಹಾರಾಜ್ ಕಿ ಜೈ ಶಿವಪುತ್ರೇಶ್ ಮಹಾರಾಜ್ की जय बसवानंद महाराज की जय अभिनव महाराज की जय सकल साधु संत महाराज की जय जय मंगलम जय नमः पार्वती शिव हर महादेव।